ಈ ಜಾಗದಲ್ಲಿ ನೋಡಿ, ದೇವರು ಆಬ್ರಾಮ್ನ ಕರೆಯುವಾಗಲೇ ಏನು ಮಾಡ್ತಾ ಇದ್ದಾರೆ, ಒಂದು ಪ್ರಾಮಿಸ್, ಒಂದು ವಾಗ್ದಾನ ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಕರೀತಾರೆ. ಏನಂತ ಹೇಳ್ತಾಳೆ ನೋಡಿ, ನಾವು ಎಲ್ಲ ನಿಮ್ಮ ಜನಾಂಗದಲ್ಲೂ ನಾನು ಏನು ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನ ದೊಡ್ಡ ಜನಾಂಗವಾಗಿ ಏನು ಮಾಡ್ತೀನಿ, ಮಾರ್ಪಡಿಸ್ತೀನಿ ಅಂತಾರೆ. ಎಲ್ಲ ಓಕೆ. ಇದಾದಮೇಲೆ ಏನಾಗುತ್ತೆ, ಆಬ್ರಾಮ್ ಅಂತ ದೇವರು ಸಂತೋಷವಾಗಿ ಅವನನ್ನು ಒಳ್ಳೆ ರೀತಿಯಲ್ಲಿ ಇಟ್ಟಿರ್ತಾರೆ. ಆದರೆ ಅವನಲ್ಲಿದ್ದಂಥ ಕೊರತೆ ಏನು, ಅವನಿಗಿದ್ದಂಥ ಒಂದು ಕೊರತೆ ಏನು, ಮಕ್ಕಳು ಇರಲಿಲ್ಲ. ಸೊ ಮಗು ಇಲ್ಲದೆ ಇರೋಂಥ ಆ ಒಂದು ಮಗನೂ ಇಲ್ಲದೆ ಇರೋಂಥ ಕಾರಣದಿಂದ ಏನು ಮಾಡ್ತಾರೆ, ದೇವರು ಅವನ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ದೇವ್ರ ಹತ್ರ ಆಬ್ರಾಮ್ ಹತ್ರ ದೇವ್ರು ಬಂದು ಏನು ಹೇಳ್ತಾರೆ ಅಂದರೆ, ನಾನೇ ನಿನ್ನ ದೊಡ್ಡ ಅಲ್ಲ, ನಾನೇ ನಿನ್ನ ದೊಡ್ಡ ಒಂದು ಟ್ರೆಷರ್, ಒಂದು ದೊಡ್ಡ ಪೊಕಿಷವಾಗಿ ನಾನೇ ನಿನಗೆಲ್ಲವಾಗಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ನಿನಗೆಲ್ಲ ಯಾವ ರೀತಿ ರಿವಾರ್ಡ್ ಬೇಕೆಲ್ಲ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ, ಅವಾಗ ಆಬ್ರಾಮ್ ಏನು ಹೇಳ್ತಾನೆ, ದೇವರು ನೀವೆಲ್ಲ ಕೊಟ್ಟು ನನಗೇನು ಉಪಯೋಗ, ನನಗೇನಿಲ್ಲ, ಒಂದು ಮಗು ಇಲ್ಲ ಅಂತ. ಯಾಕೆ ಈ ಒಂದು ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ಇದೆಲ್ಲವನ್ನು ನಾವು ಮುಂಚೆನೇ ನೋಡಿರ್ತೀವಿ. ದೇವರು ಅವನ ಜೊತೆ ಮಾಡಿದಂಥ ಒಡಂಬಡಿಕೆ, ದೇವರು ಅವ್ರಿಗೆ ಯಾವ ರೀತಿ ಅವರೊಂದು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಏನು ಮಾಡ್ತಾರೆ, ಹಾಗಾರ್ ಮೂಲಕ ಏನು ಮಾಡ್ತಾರೆ, ಇಷ್ಮೇಲ್ನ ಹುಟ್ಟಿಸ್ತಾರೆ. ದೇವರು ಕೊಟ್ಟಂಥ ವಾಗ್ದಾನಕ್ಕೆ ವಿರೋಧವಾಗಿ ಹುಟ್ಟಂಥ ಮಗು ಯಾರು, ಇಷ್ಮೇಲ್. ಸೊ ಇಂಥ ಒಂದು ಮಗನನ್ನು ಹುಟ್ಟಿಸಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ, ಈಸಾಕನಿಗೆ ಆಪೋಸಿಟ್ ಎನಿಮಿಯಾಗಿ ಇಷ್ಮೇಲ್ನ ಆಬ್ರಾಮ್ ಏನು ಮಾಡ್ತಾ ಇದ್ದಾರೆ, ಹುಟ್ಟಿಸ್ತಾ ಇದ್ದಾರೆ. ಇಬ್ಬರು ಏನಾಗ್ತಾರೆ, ಎನಿಮೀಸ್. ಯಾಕಂದರೆ ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾರೆ, ಆದರೆ ಅದನ್ನು ಸ್ವಂತ ಮಾಡ್ಕೊಬೇಕು ಅಂತ ಇಬ್ಬರು ಏನು ಮಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ದೇವರು ಈಸಾಕನ ಮೇಲೆ ಏನು ಮಾಡಿದ್ದಾರೆ, ಅವರ ಕರುಣೆಯನ್ನು ಇಟ್ಟಿರ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ಈ ಒಂದು ಕರುಣೆಯನ್ನು ಯಾವ ಜಾಗದಲ್ಲಿ ದೇವರು ಈಸಾಕನಿಗೂ ಆಬ್ರಾಮನ ಸಂತತಿಗೂ ಕೊಡ್ತಾ ಇದ್ದಾರೆ? ಯಾಕಂದರೆ ಇಬ್ಬರು ಆಬ್ರಾಮ್ ಮೂಲಕ ಹುಟ್ಟಿದವರು. ಯಾರು, ಇಷ್ಮೇಲ್ ಆಗಿರಲಿ, ಈಸಾಕನಾಗಿರಲಿ. ಮತ್ತು ಇಬ್ರಿಗೂ ಏನು ಡಿಫರೆನ್ಸ್ ಇದೆ? ಒಬ್ಬನು ವಾಗ್ದಾನ ಕೊಟ್ಟು ಹುಟ್ಟಿದವರು, ಓಕೆ. ಇನ್ನೊಬ್ರು ಓಕೆ, ದೇವರು ವಿರೋಧವಾಗಿ ಹುಟ್ಟಿದ್ದು. ಆದರೆ ಇಬ್ರಿಗೂ ಡಿಫ್ರೆನ್ಸ್ ಎಲ್ಲಿದೆ ಅಂದರೆ, ವ್ಯತ್ಯಾಸ ಯಾವ ಜಾಗದಲ್ಲಿ ನಾವು ಕಂಡುಹಿಡಿಬೋದು ಅಂದರೆ, ಕ್ಯಾರೆಕ್ಟರ್ ಅಲ್ಲ. ಓಕೆ ನೋಡಿ, ಇಬ್ಬರ ಮೇಲೇನೂ ದೇವ್ರ ಕಾರಣ ಇದೆ. ಇಬ್ಬರೂ ದೇವ್ರು ಆಶೀರ್ವದಿಸ್ತಾರೆ. ಯಾರನ್ನ, ಇಷ್ಮೇಲನೂ ದೇವ್ರು ಆಶೀರ್ವದಿಸ್ತಾರೆ. ಯಾಕಂದರೆ ಅವನು ಆಬ್ರಾಮ್ನ ಮಗನು ಅನ್ನೋದು ಕಾರಣದಿಂದ ಇಷ್ಮೇಲನೂ ದೇವ್ರು ಆಚರಿಸಿ ತೋರಿಸ್ತಾರೆ. ಈಸಾಕನನ್ನು ದೇವ್ರು ಏನು ಮಾಡ್ತಾರೆ, ಆಶೀರ್ವದಿಸ್ತಾ ಇದ್ದಾರೆ. ಆದರೆ ಏನಕ್ಕೋಸ್ಕರ ನಾವು ಹೇಳ್ತೀವಿ ಆಬ್ರಾಮ್, ಈಸಾಕ, ಯಾಕೋಬನ ದೇವ್ರು ಅಂತ? ಯಾಕೆ ಇಷ್ಮೇಲ್ ದೇವರು ಅಂತ ನಾವು ಹೇಳಲ್ಲ? ಓಕೆ, ಹಾಂ, ಈಸಾಕನು ದೇವರಿಗೆ ಕೀಳ್ಪಡೆದ ಕಾರಣದಿಂದ ಏನಾಯ್ತಂತೆ, ಹುಟ್ಟಿದ್ರು. ಓಕೆ, ಇಷ್ಮೇಲ್ ಅನ್ನೋನು ಕೀಳ್ಪಡೆ. ಆದರೆ ನನ್ನ ಪ್ರಶ್ನೆ ಏನಂದರೆ, ಯಾಕೆ ಈಸಾಕನ ಮೇಲೆ ಮಾತ್ರ ದೇವರು ಯಾವ ಜಾಗದಲ್ಲಿ ಆ ಡಿಫ್ರೆನ್ಸ್ ತೋರಿಸ್ತಾರೆ? ಯಾಕಂದರೆ ಡಿಫ್ರೆನ್ಸ್ ಗೊತ್ತಾಯ್ತು, ನಮ್ಮೆಲ್ರಿಗೂ ಏನು ಗೊತ್ತು, ವ್ಯತ್ಯಾಸ ಗೊತ್ತು. ಇದು ವ್ಯತ್ಯಾಸ, ದೇವ್ರು ಇವನು ವಾಗ್ದಾನ ಕೊಟ್ಟರು, ಇವನು ಯಾವ ಜಾಗದಲ್ಲಿ ಆ ವ್ಯತ್ಯಾಸ ತೋರಿಸ್ತಾರೆ ದೇವರು? ಅಥವಾ ಈ ವಾಕ್ಯ ನೋಡಿ, ಇವಾಗ ಇಷ್ಮೇಲ್ ಮೇಲೇನೂ ದೇವ್ರು ಕರುಣೆ ತೋರಿಸ್ತಾರೆ. ಇಷ್ಮೇಲ್ ಇನ್ನೇನು ಸಾಯಬೇಕು ಅಂತ ಇರಬೇಕಾದ್ರೆ ಹಾಗಾರ, ಇವಾಗ ಹೇಳಿದ್ರಲ್ಲ, ಹಾಗಾರ ಮೂಲಕ ಏನು ಮಾಡ್ತಾರೆ, ಆ ಜಾಗದಲ್ಲಿ ನೀರು ಇಲ್ಲದೇ ಇರುವಂಥ ಜಾಗದಲ್ಲಿ ದೇವರು ನೀರು ಕೊಡ್ತಾರೆ. ಆದರೆ ನಾವೆಲ್ಲರೂ ಅಂದರೆ ನಾವು ನೋಡದೇ ಇರುವಂಥ ಒಂದು ವಿಷಯ ಏನಂದರೆ, ಈಸಾಕನಿಗೆ ದೇವರು ಯಾವ ಜಾಗದಲ್ಲಿ ಆ ಒಂದು ಸ್ಪೆಷಲ್ ಸ್ಟೇಟಸ್ ಕೊಡ್ತಾ ಇದ್ದಾರೆ ಅಂತ. ಹಾಂ ಹಾಂ ಓಕೆ, ಆ ಜಾಗದಲ್ಲಿ. ಓಕೆ, ಏನಕ್ಕೋಸ್ಕರ ಈ ವಿಷಯ ಅಂತ ಹೇಳ್ತೀನಿ ನೋಡಿ. ಒಂದು ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, 17ನೇ ಅಧ್ಯಾಯ ನೋಡಿ, ಜೆನಿಸಿಸ್ 17 1ನೇ ವಾಕ್ಯದಿಂದ ಓದಿ. ಆದಿಕಾಂಡ 17ನೇ ಅಧ್ಯಾಯ ವಚನ 1. ಅಬ್ರಾಮನು 99 ವರ್ಷದವನಾದಾಗ ಕರ್ತರು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದರು. ಅಬ್ರಹಾಮನು ಅಡ್ಡಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ, ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರು ಇರುವುದು. ಆಮೇನ್, ಆಮೇನ್. ನೋಡಿ, ದೇವರು ಅವನ ಜೊತೆ ಒಂದು ಪ್ರಾಮಿಸ್ ಮಾಡೋದಕ್ಕೂ ದೇವರು ಅವನಿಗೆ ಒಂದು ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದೇವರು ಆಬ್ರಾಮನ ಜೊತೆ
ಎರಡು ಸತಿ ಆ ಒಡಂಬಡಿಕೆ ಕುರಿತಾಗಿ ಮಾತಾಡ್ತಾರೆ. ಮೊದಲನೇ ಸತಿ ಯಾವಾಗ ದೇವರ ಒಡಂಬಡಿಕೆ ಕುರಿತಾಗಿ ಮಾತಾಡ್ತಾರೆ ಅಂದರೆ 15ನೇ ಅಧ್ಯಾಯ ಜೆನಿಸಿಸ್ 15 ಒಂದು ಸತಿ ಮಾತಾಡ್ತಾರೆ. ಇಷ್ಮೇಲ್ ಹುಟ್ಟಿದ ನಂತರ 17ನೇ ಅಧ್ಯಾಯದಲ್ಲಿ ಇನ್ನೊಂದು ಸತಿ ಏನು ಮಾಡ್ತಾರೆ, ದೇವರು ಅದೇ ಒಂದು ವಾಗ್ದಾನದ ಅಥವಾ ಒಂದು ಕವನೆಂಟ್ ಒಡಂಬಡಿಕೆ ಕುರಿತಾಗಿ ಮಾತಾಡ್ತಾರೆ. ಮೊದಲನೇ ಸತಿ ದೇವರು ಅವನ ಜೊತೆ ಮಾಡುವಂಥ ಒಂದು ಒಡಂಬಡಿಕೆಗೂ, ಇದಾದ ಮೇಲೆ ಎರಡನೇ ಸತಿ ಅವ್ನು 99 ಇಯರ್ಸ್ ಇರುವಾಗ 99 ವಯಸ್ಸು ಇರಬೇಕಾದ್ರೆ ಮಾಡುವಂಥ ಒಂದು ಏನು ಹೇಳ್ತೀರಾ ಒಡಂಬಡಿಕೆಗೂ ಏನಿದೆ ಒಂದು ವ್ಯತ್ಯಾಸ ಇದೆ. ಸೆಕೆಂಡ್ ಟೈಮ್ ದೇವರ ಒಡಂಬಡಿಕೆ ಮಾಡಬೇಕಾದ್ರೆ ಒಂದು ಗುರುತನ್ನು ಸಹ ಏನು ಮಾಡ್ತಾರೆ, ಅವನು ಕೊಡ್ತಾರೆ. ಯಾವ ಗುರುತು ಅಂತ ನೋಡಿ, 11ರಿಂದ ಓದಿ. 17ರಲ್ಲಿ 9th ವರ್ಸ್ 9ನೇ ವಾಕ್ಯದಲ್ಲಿ. ಆದಿಕಾಂಡ 17ರ ಅಧ್ಯಾಯ ವಚನ 9ರಿಂದ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು. ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕು. ನೀನು ನಿನ್ನ ಹಿಂದೆ ಬರುವ ಸಂತತಿಯವರಿಗೂ ಕೈಕೊಳ್ಳಬೇಕಾದ ನಿನ್ನ ನಿಬಂಧನೆಯು ಯಾವುದು ಎಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಗಂಡಸಿಗೂ ಸುನ್ನತಿಯೇ ಆಗಬೇಕೆಂದು ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು. ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆ ಗುರುತು. ಆಮೇಲೆ ನೋಡಿ, ದೇವರು ಇವಾಗ ಇಬ್ಬರ ಜೊತೆನೂ ಏನು, ಇವಾಗ ಸುನ್ನತಿ ಅನ್ನೋದು ಯಾರು ಮಾತ್ರ ಫಾಲೋ ಮಾಡ್ತಲ್ಲ, ಬೇಸ್ರಿ ಇಸ್ರೇಲ್ ಜನರು ಮಾತ್ರ ಅಲ್ಲ, ಇಷ್ಮೇಲ್ ಜನರು ಸಹ, ಈಸಾಕರ ಜನರು ಮಾತ್ರ ಅಲ್ಲ, ಇಷ್ಮೇಲ್ ಜನರು ಸಹ ಏನು ಮಾಡ್ತಾರೆ, ಸುನ್ನತಿಯನ್ನು ಫಾಲೋ ಮಾಡ್ತಾರೆ. ಆದರೆ ದೇವ್ರು ನಿಜವಾಗ್ಲೂ ಒಡಂಬಡಿಕೆ ಕೊಡ್ತಾ ಇರೋದು ಯಾರಿಗೆ? ಅಬ್ರಹಾಮಗೂ ಈಸಾಕನಿಗೂ. ಅಲ್ಲೆಲೂಯ. ನೋಡಿ, ಈ ಒಂದು ಒಡಂಬಡಿಕೆಯನ್ನು ಏನು ಮಾಡ್ತಾ ಇದ್ದಾರೆ ನೋಡಿ, ಇಬ್ಬರು ಏನು ಮಾಡ್ತಾರೆ, ಫಾಲೋ ಮಾಡ್ತಾ ಇದ್ದಾರೆ. ಆದರೆ ಇದಾದ ಮೇಲೇ ಸಹ ದೇವ್ರು ಏನು ಮಾಡ್ತಾರೆ, ಇವಾಗ ಏನು ಮಾಡ್ತಾರೆ, ಇಷ್ಮೇಲು ಫಾಲೋ ಮಾಡ್ತಾ ಇದ್ದಾನೆ, ಈಸಾಕನೂ ಫಾಲೋ ಮಾಡ್ತಾನೆ. ಏನು ಸುನ್ನತಿ ಅನ್ನುವಂಥ ವಿಷಯ ದೇವರು ಅಬ್ರಹಾಮನ ಜೊತೆ ಮಾಡಿರುವಂಥ ಒಡಂಬಡಿಕೆ ಗುರುತು. ಅಲ್ಲೆಲೂಯ. ಆದರೆ 18ನೇ ಅಧ್ಯಾಯದಲ್ಲಿ ನೋಡಿ, ಇವಾಗಲೇ ದೇವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ಈಸಾಕನಿಗೆ ದೇವರು ಪ್ರಾಮಿಸ್ ಮಾಡ್ತಾರೆ, ಅಬ್ರಹಾಮನಿಗೆ ಈಸಾಕನನ್ನು ಏನು ಮಾಡ್ತಾರೆ, ಪ್ರಾಮಿಸ್ ಮಾಡ್ತಾರೆ. 18ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಿ. ಆದಿಕಾಂಡ 18ನೇ ವಚನ 10. ಅದಕ್ಕೆ ಆತನು, ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಾಳಿಗೆ ಮಗು ಇರುವುದು ಅಂದರು. ಆ ಮಾತು ಹಿಂದೆ ಗುಡಾರದಲ್ಲಿ ಬಾಗಿಲಲ್ಲಿ ನಿಂತಿದ್ದ ಸಾರಾಳಿಗೆ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿ ಇದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಕರ್ತರು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಇರುವುದಾಯಿತು ಎಂದು ಹೇಳಿದ್ದೆನು. ಕರ್ತರಿಗೆ ಅಸಾಧ್ಯವಾದುದು ಉಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದರು. ಆಗ ಸಾರಳು ಭಯಪಟ್ಟು, ಸಾಕು ನೋಡಿ, ನೀವು 17ನೇ ಅಧ್ಯಾಯ ಕಂಪ್ಲೀಟಾಗಿ ಓದಬೇಕಾದ್ರೆ ಒಂದು ವಿಷಯ ನಮ್ಗೆ ಅರ್ಥ ಆಗುತ್ತೆ. ಅಬ್ರಹಾಮನಿಗೆ ಇಷ್ಮೇಲ್ ಏನು ಸಾಕಾಗಿತ್ತು, ಅವನಿಗೆ ಈಸಾಕ್ ಬೇಕಾಗಿರಲಿಲ್ಲ. ನೋಡಿ, ಹಲ್ಲೆಲೂಯ. ಅಬ್ರಹಾಮನಿಗೆ ಈಸಾಕ್ ಅನ್ನುವಂಥ ಒಂದು ಮಗ ಬೇಕಾಗಿರಲಿಲ್ಲ, ದೇವರಿಗೆ ಈಸಾಕ್ ಅನ್ನುವಂಥ ಮಗ ಬೇಕಾಗಿತ್ತು. ಅಬ್ರಹಾಮ್ ನೋಡಿ 17ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಹೇಳ್ತಾರೆ, ನಾನು ನಿನಗೆ ಏನು ಮಾಡ್ತೀನಿ, ಇಷ್ಟು ವಯಸ್ಸಲ್ಲಿ ನಿನಗೆ ಮಕ್ಕಳು ಕೊಡ್ತೀನಿ, ನಿನಗೊಂದು ಮಗ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ 18ನೇ ವಾಕ್ಯ ನೋಡಿ, 17ರಲ್ಲಿ 18th ವರ್ಸ್ ಏನು ಹೇಳ್ತಾರೆ ನೋಡಿ, ಅಬ್ರಹಾಮ್ ಏನಂತ ಹೇಳ್ತಾರೆ ಅಂತ. ಆದಿಕಾಂಡ 17ನೇ ಅಧ್ಯಾಯ ವಚನ 18. ಅಂದುಕೊಂಡು ದೇವರಿಗೆ, ಇಷ್ಮಾಯೇಲನಿದ್ದಾನಲ್ಲ, ಅವನೇ ನಿನ್ನ ದಯೆಯೊಂದಿ ಬಾಳಲಿ ಎನ್ನಲು ದೇವರು, ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಈಸಾಕನೆಂದು ಹೆಸರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಇಸ್ಮಾಯೇಲನ ವಿಷಯದಲ್ಲಿ ನೀನು ಮಾಡಿದ ಭಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ. ಅವನನ್ನು ಆಶೀರ್ವದಿಸಿದ್ದೇನೆ, ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅಧಿಕವಾದ ಸಂತಾನವನ್ನು ಕೊಡುವೆನು. ಅವನು 12 ಮಂದಿ ಅರಸರನ್ನು ಪಡೆಯುವನು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಆದರೆ ನನ್ನ ಒಡಂಬಡಿಕೆಯನ್ನು ಈಸಾಕನ ಸಂಗಡಲೇ ಸ್ಥಾಪಿಸಿಕೊಳ್ಳುತ್ತೇನೆ. ಆಮೇನ್. ನೋಡಿ,
ಇಬ್ಬರಿಗೂ ಒಂದೇ ವಿಷಯ ಕೊಡ್ತಾರೆ. ಏನು ವಾಗ್ದಾನ ಅನ್ನೋದು ದೇವರು ಫಸ್ಟು ಪ್ರಾಮಿಸ್ ಮಾಡಿದ್ದೇನೆ, ನಿಮಗೆ ಸಂತತಿಯನ್ನು ಕೊಡ್ತೀನಿ ಅಂತ. ಇಷ್ಮೇಲ್ಗೂ ಈಸಾಕನಿಗೂ ಇರುವಂಥ ಒಂದೇ ವ್ಯತ್ಯಾಸ ನೆಲ. ಹಲ್ಲೆಲೂಯ. ದೇವರು ಕಾನಾನ್ ದೇಶವನ್ನು ಈಸಾಕನ ಸಂತತಿಗೆ ಮಾತ್ರ ಕೊಡ್ತೀನಿ ಅಂತ ವಾಗ್ದಾನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಇಬ್ಬರಿಗಿರುವಂಥ ಒಂದೇ ವ್ಯತ್ಯಾಸ ಆ ಒಂದು ನೆಲ, ಲ್ಯಾಂಡ್. ಆ ಲ್ಯಾಂಡ್ ಇಲ್ಲದೆ ಹೋದರೆ ಈಸಾಕನಿಗೂ ಇಷ್ಮೇಲ್ಗೂ ಏನು ಅಷ್ಟು ವ್ಯತ್ಯಾಸ ಇಲ್ಲ. ಯಾಕಂದರೆ ಅದೇ ದೇಶದಲ್ಲಿ ಯಾರು ಹುಟ್ಟಬೇಕಾಗಿದೆ, ಫ್ಯೂಚರಲ್ಲಿ ಯಾರು ಹುಟ್ಟಬೇಕು, ಕಾನಾನ್, ಅದೇ ಕಾನ ಇಸ್ರೇಲ್ ಆಗುತ್ತೆ. ಇಸ್ರೇಲ್ ಆದ ಮೇಲೆ ಆ ದೇಶದಲ್ಲಿ ಯಾರು ಹುಟ್ಟುತ್ತಾರೆ, ಯೇಸು ಕ್ರಿಸ್ತ. ಹಲ್ಲೆಲೂಯ. ಯೇಸು ಕ್ರಿಸ್ತ ಆ ಜಾಗದಲ್ಲಿ ಹುಟ್ಟಬೇಕಂದ್ರೆ ಆ ಜಾಗ, ಈ ಕಾನಾನ್ ಅನ್ನೋದು ಏನಾಗಬೇಕು, ಇಸ್ರೇಲ್ ಆಗಬೇಕು. ಇಸ್ರೇಲ್ ಆ ಜಾಗದಲ್ಲಿ ಬರಬೇಕಂದ್ರೆ ಇಸ್ರೇಲ್ ಯಾರು, ಯಾಕೋಬನು. ಯಾಕೋಬನ ಹೆಸರೇ ಏನಾಗುತ್ತೆ, ಇಸ್ರೇಲ್ ಅಂತ ಮಾರ್ಬಿಡುತ್ತೆ. ಯಾಕೋಬನ ಹುಟ್ಟಬೇಕಂದ್ರೆ ಯಾರು ಬೇಕು, ಈಸಾಕನು. ಈಸಾಕನ ಮಕ್ಕಳೇ ಯಾರು, ಯಾಕೋಬ ಮತ್ತು ಈಸಾ. ಸೊ ಈಸಾಕನು ಆ ಜಾಗದಲ್ಲಿ ಹುಟ್ಟದೇ ಹೋಗಿದ್ರೆ ದೇವರ ವಾಗ್ದಾನ ಯಾರ ಮೂಲಕ ನೆರವೇರಬೇಕಾಗಿತ್ತು, ಒಂದು ವೇಳೆ ನೆರವೇರಿದ್ರೆ ಯಾರ ಮೂಲಕ, ಇಷ್ಮೇಲ್ ಮೂಲಕ. ಆದರೆ ದೇವರು ಹುಟ್ಟಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಹುಟ್ಟಿಸಿದ ಮಕ್ಕಳು ಯಾರು, ಆಬ್ರಾಮ್ ಸಾರಾಳ ಮೂಲಕ ಈಸಾಕನು. ಅವನಿಗೂ ಇವನಿಗೂ ಇರುವಂಥ ಡಿಫ್ರೆನ್ಸ್ ಏನು, ಒಂದೇ ಒಂದು ಡಿಫ್ರೆನ್ಸ್ ಏನು, ಕಾನಾನ್ ದೇಶ, ನೆಲ. ಹಲ್ಲೆಲೂಯ. ಆ ನೆಲ ಇಲ್ಲದೆ ಹೋದರೆ ಇಬ್ರಿಗೂ ಏನಿಲ್ಲ, ವ್ಯತ್ಯಾಸ ಇಲ್ಲ. ಇದುವರೆಗೂ ಏನು ಮಾಡ್ತಾ ಇದ್ದಾರೆ, ಇಬ್ಬರು ಜಗಳ ಆಡ್ತಾರೆ. ಏನಕ್ಕೋಸ್ಕರ, ಲ್ಯಾಂಡ್. ಇಷ್ಮೇಲ್ ಸಂತತಿಯವರು ಇಸ್ರೇಲ್ ಸಂತತಿಯವರು ಜಗಳ ಆಡ್ತಾರೆ. ಏನಕ್ಕೋಸ್ಕರ, ಅವನ ನೆಲಕ್ಕೋಸ್ಕರ. ಹಲ್ಲೆಲೂಯ. ನೋಡಿ, ಈ ಒಂದು ವಿಷಯ ಏನಕ್ಕೋಸ್ಕರ ನಮ್ಗಷ್ಟು ಮುಖ್ಯ ಅಂದರೆ ಇಬ್ಬರಿಗೂ ಇರುವಂಥ ಒಂದೇ ವ್ಯತ್ಯಾಸ ಏನು, ಆ ಒಂದು ದೇವರು ವಾಗ್ದಾನ ಕೊಟ್ಟಂಥ ನೆಲ. ವಾಗ್ದಾನ ನೆಲ ಅಂದರೆ ದೇವರು ಅವ್ರಿಗೆ ಸಪ್ರೇಟಾಗಿ ಕೊಟ್ಟಿರುವಂಥ ಪ್ರಾಮಿಸ್. ಹಲ್ಲೆಲೂಯ. ಈ ಒಂದು ಪ್ರಾಮಿಸ್ನ ಶುರು ಮಾಡಿ ದೇವ್ರು ತೋರಿಸ್ಬೇಕು ಅಂತ ಮಾಡಿದ ಜಾಗ ಯಾವುದಂದರೆ, ಅವರಿಬ್ಬರನ್ನ ದೇವ್ರು ಒಂದು ಜಾಗ ಕರ್ಕೊಂಡು ಹೋಗ್ತಾರೆ. ಯಾರನ್ನ ಅಂದರೆ, ನೋಡಿ ಇದಾದಮೇಲೆ ಏನಾಗುತ್ತೆ, ಈಸಾಕನು ಹುಟ್ಟುತ್ತಾನೆ. ಈಸಾಕನು ಹುಟ್ಟಿದ ಮೇಲೆ 21ನೇ ಅಧ್ಯಾಯದಲ್ಲಿ ಏನಾಗುತ್ತೆ, ಈಸಾಕನು ಹುಟ್ಟುತ್ತಾನೆ ಜೆನಿಸಿಸ್ 21. ಇದಾದ ಮೇಲೆ ನೋಡಿ ಜೆನಿಸಿಸ್ 22nd ಚಾಪ್ಟ್ರಲ್ಲಿ ಏನಾಗುತ್ತೆ ಅಂತ 1ನೇ ವಾಕ್ಯದಿಂದ ಓದೋಣ. ಇದೇ ಇವತ್ತಿನ ಮುಖ್ಯವಾದ ಟಾಪಿಕ್ ಇದೆ, ಜೆನಿಸಿಸ್ 22ನೇ ಅಧ್ಯಾಯ. ಜೆನಿಸಿಸ್ 22 1ರಿಂದ ಓದಿ. ಈಸಾಕ್ ಆದಿಕಾಂಡ 22ನೇ ಅಧ್ಯಾಯ ವಚನ 1ರಿಂದ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದರು. ಹೇಗೆಂದರೆ ಅವರು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಹೀಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದರು. ಬೆಳಿಗ್ಗೆ ಅಬ್ರಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೇ ದಿನದಲ್ಲಿ ಅಬ್ರಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ನೋಡಿ, ಓಕೆ, ಎಕ್ಸಾಂಪಲ್ಗೆ ಇಟ್ಕೊಳ್ಳಿ. ಏನಕ್ಕೋಸ್ಕರ ದೇವರು ಆಬ್ರಾಮನ್ನ 3 ದಿವಸ ಟ್ರಾವೆಲ್ ಮಾಡಿ ಒಂದು ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಹೋಗಿ ನೀನೇನು ಮಾಡು, ಒಂದು ಬಲಿಪೀಠವನ್ನು ಏನು ಮಾಡು, ಕಟ್ಟು. ಆ ಜಾಗದಲ್ಲಿ ಬಲಿಪೀಠವನ್ನು ಕಟ್ಟಿದ ಮೇಲೆ ನೀನೇನು ಮಾಡು, ನೀನು ಸ್ಯಾಕ್ರಿಫೈಸ್ ಕೊಡು, ನಿನ್ನ ಮಗನನ್ನೇನು ಮಾಡು, ಬಲಿ ಕೊಡು ಅಂತ ಕೇಳ್ತಾರೆ. ಬಲಿಯಾಗಿ ಏನಾದರೂ ಯಜ್ಞನ ಬಲಿಯಾಗಿ ಏನು ಮಾಡ್ತಾರೆ, ಕೊಡು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ದೇವರು 3 ದಿವಸ ಟ್ರಾವೆಲ್ ಮಾಡಿ ಆ ಜಾಗಕ್ಕೆ ಹೋಗಿ ನೀನು ಅದು ಮಾಡು ಅಂತ ಹೇಳ್ತಾ ಇದ್ದಾರೆ? ಸರಿ, ಓಕೆ. ಹಾಂ, ಯಾಕೆಂದರೆ ಏಸಪ್ಪ ಬರುವುದು ಒಂದು ಅಂದರೆ ಪ್ರಪಂಚದಲ್ಲಿ ಎಲ್ಲರ ಪಾಪಗಳಿಗೋಸ್ಕರ ಏಸಪ್ಪ ಬಂದು ಜೀವ ಕೊಡಬೇಕಾಗಿರ್ತಕ್ಕಂಥ ಒಂದು ಸ್ಥಳ, ಆ ಒಂದು ಮೋರಿ ಎಂಬ ಸ್ಥಳ ಇರ್ತಕ್ಕಂಥದ್ದು ಯೆರೂಸಲೇಮ್. ಅಲ್ಲ ಬಂದು ಅವರು ರಕ್ತ ಜೀವನ 3 ದಿವಸದಲ್ಲಿ, ಅಂದರೆ ಅವರು ಸತ್ತು 3ನೇ ದಿವಸದಲ್ಲಿ ಮತ್ತೆ ಎದ್ದು ಬರ್ತಾರೆ. ಅದಕ್ಕೆ ಒಂದು ಸೂಚನೆಯಾಗಿತ್ತು ಇದು. ಓಕೆ, 2 ಇನ್ನೊಂದು ಏನು ಹೇಳ್ತಾರೆ, ಯೇಸು ಕ್ರಿಸ್ತ ಆ ಜಾಗದಲ್ಲಿ ಬಂದು ಅದೇ ಜಾಗದಲ್ಲಿ ಇರಬೇಕಾ, ಅಲ್ಲಿ ಏನಾಗಬೇಕು, 3 ದಿವಸ ಆದಮೇಲೆ ಆ ಜಾಗದಲ್ಲಿ ಎದ್ದು ಬರಬೇಕು. ಸೊ ಅಂಥ ಒಂದು ಸ್ಥಳ ಏನು, ಮೋರಿಯಾ ಅನ್ನುವಂಥ ಸ್ಥಳ. ಓಕೆ, ಬೇರೆ ಏನು ಕಾರಣ ಇರ್ಬೋದು ದೇವರು 3 ದಿವಸ ಅಲ್ಲ, ಎಕ್ಸಾಂಪಲ್ ಅವ್ರು ಇರೋದು ಫುಲ್ಲು ಕಾನಾನ್ ದೇಶದಲ್ಲಿ ಅಂತ ಇಟ್ಕೊಳ್ಳಿ. ಅವ್ರು ಆ ಜಾಗದಲ್ಲಿ ಇರಬೇಕಾದ್ರೆ ಯಾಕೆ ದೇವರು 3 ದಿವಸ ಟ್ರಾವೆಲ್ ಮಾಡಿ ಆ ಒಂದು ಮಲೆ ಮೇಲೆ, ಆ ಕರೆಕ್ಟಾಗಿ ಅದೇ ಮಲೆ ಮೇಲೆ ಏನು ಮಾಡು, ಇರುವಂಥ ಬಲಿಪೀಠದ ಮೇಲೆ ಕಟ್ಟು ಅಂತ ಹೇಳಿಲ್ಲ. ಆ ಜಾಗದಲ್ಲಿ ನೀನೇನು ಮಾಡು, ಒಂದೊಂದು ಕಲ್ಲಾಗಿಟ್ಟು ಏನು ಮಾಡು,
ಬಲಿಪೀಠವನ್ನು ಕಟ್ಟಿ ಅದಾದಮೇಲೆ ಏನು ಮಾಡು, ಆರಾಧನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲಿಯಾ ಬಂದು ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಜಾಗದಲ್ಲಿ ಏನಿತ್ತು, ಬಲಿಪೀಠ ಆಲ್ರೆಡಿ ಕಟ್ಟಿತ್ತು. ಅವನೇನು ಮಾಡಬೇಕು, ಸರಿಪಡಿಸ್ಬೇಕಾಗಿತ್ತು ಅಷ್ಟೇ ಅವನ ಜಾಗದಲ್ಲಿ ಬಲಿಪೀಠವನ್ನು. ಆದರೆ ಈ ಜಾಗದಲ್ಲಿ ನೋಡಿ, ಬಲಿಪೀಠವನ್ನು ಏನು ಮಾಡಬೇಕು, ಇವರು ಸ್ಕ್ರ್ಯಾಚಿಂದ ಕಟ್ಟಬೇಕು. ಏನಕ್ಕೋಸ್ಕರ ದೇವರು ಈ 3 ದಿವಸ ಆ ಜಾಗಕ್ಕೆ ಟ್ರಾವೆಲ್ ಮಾಡಿ ಹೋಗಿ ನೀವು ಮಾಡಿ ಅಂತ ಹೇಳಬೇಕಾದ್ರೆ, ನಾವು ಸಹ ಎಷ್ಟೋ ಸತಿ ದೇವರ ಹತ್ರ ಕೊಟ್ಟಿರುವಂಥ ವಾಗ್ದಾನಗಳನ್ನ ಪಡ್ಕೊಳ್ದೇ ಇರ್ತೀವಿ, ಅದೆಲ್ಲ ಬೇರೆ ವಿಷಯ. ನಾವು ಪಡ್ಕೊಳ್ಳುವಂಥ ಸ್ಥಳದಲ್ಲಿರ್ಬೋದು. ನಮ್ಮನ್ನು ದೇವರು ಪರೀಕ್ಷೆ ಮಾಡುವಾಗ, ನಮ್ಮನ್ನು ದೇವರು ಟೆಸ್ಟ್ ಮಾಡಿ ನೋಡಬೇಕಾದ್ರೆ, ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾ ಇರಬೇಕಾದ್ರೆ, ಅದಕ್ಕಿಂತ ಮೋಸವಾದ ಸ್ಥಳ ಅಥವಾ ಅದಕ್ಕಿಂತ ಮೋಸವಾದ ಕಾಲ ನಮ್ಮ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಸೇವಕರು ಹೇಳುವಂಥ ಒಂದು ಟೆಸ್ಟಮನಿ ಅಂದರೆ, ಅವ್ರ ಜೀವನದಲ್ಲಿ ಅವ್ರು ನಡೆದಂಥ ಒಂದು ಸಂಘಟನೆ ಹೇಳ್ತಾ ಇದ್ರು. ಆ ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ಅವ್ರ ತಂದೆ ಜೊತೆ ಎಲ್ಲೋ ಪ್ರೇಯರ್ ಮೀಟಿಂಗ್ ಹೋಗಿ ವಾಪಸ್ ಬರ್ತಾ ಇದ್ರಂತೆ. ಚಿಕ್ಕ ಮಗು, ಅವರು ಒಂದು 5ನೇ 6 ಸ್ಟ್ಯಾಂಡರ್ಡ್ 7 ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇರುವಂಥ ಮಕ್ಕಳು. ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಫ್ರೆಂಡ್ ಜೊತೆ ಹೋಗಿದ್ದಾರೆ, ಕಾರಲ್ಲಿ ಹೋಗ್ತಾ ಇದ್ದಾರೆ. ಸೇವಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮುಂದೆ ಕೂತ್ಕೊಂಡು ಅವ್ರು ಎಲ್ಲೋ ಹೋಗಿ ಪ್ರೇಯರ್ ಮೀಟಿಂಗ್ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಅವ್ರು ಹಿಂತಿರುಗಿ ಬರ್ತಾ ಇರಬೇಕಾದ್ರೆ ಇವರಿಬ್ಬರು ಫ್ರೆಂಡ್ಸ್ ಇಬ್ಬರು ಏನು ಮಾತಾಡ್ಕೊಳ್ತಾ ಇದ್ದಾರೆ. ಅವ್ರೇನು ಮಾತಾಡ್ತಾ ಇದ್ದಾರೆ ಅಂದರೆ, ಜೀವನದಲ್ಲಿ ಒಂದು ರಿವೈಂಡ್ ಬಟನ್ ಅಂದರೆ ಹಿಂತಿರುಗಿ ಹೋಗುವಂಥ, ನಾವು ಯಾಕಂದರೆ ಹಳೆಯ ಟೇಪ್ ರಿಕಾರ್ಡರಲ್ಲಿ ಏನಿರುತ್ತೆ ಅಂದರೆ ರಿವೈಂಡ್ ಬಟನ್, ನಾವು ಆಗಿರುವ ಹಾಡನ್ನು ತಿರುಗಿ ಕೇಳಿಸ್ಕೊಬೇಕಾದ್ರೆ ರಿವೈಂಡ್ ಪ್ರೆಸ್ ಮಾಡಿ. ಅವ್ರೇನು ಮಾತಾಡ್ತಾರೆ ಅಂದರೆ, ನಮ್ಮ ಜೀವನದಲ್ಲಿ ಒಂದು ರಿವೈಂಡ್ ಬಟನ್ ಇದ್ದರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಅಂತ ಇವ್ರನ್ನ ಕೇಳಿ ಮಾತಾಡ್ಕೊಳ್ತಾ ಇದ್ದಾರೆ ಇಬ್ಬರು ಫ್ರೆಂಡ್ಸು. ಇರುವಂಥ ಒಳ್ಳೆಯ ಸ್ಥಳದಲ್ಲಿ ಇರುವಂಥ ಒಳ್ಳೆಯ ವಿಷಯಗಳೆಲ್ಲ ನಾವು ತಿರುಗಿ ಅನುಭವಿಸ್ಬೋದಲ್ಲ ಅಂತ ಇವ್ರು ಮಾತಾಡ್ತಾ ಇರಬೇಕಾದ್ರೆ, ಮುಂದೆ ಕೂತ್ಕೊಂಡಿರೋ ಅಪ್ಪ ಏನು ಹೇಳಿದ್ರೆ ಅಂತ, ಅದೇ ಥರ ಜೀವನದಲ್ಲಿ ಫಾರ್ವರ್ಡ್ ಬಟನ್ ಇದ್ದರೆ ಚೆನ್ನಾಗಿರ್ತೈತಲ್ಲ. ಕೆಲವು ಕಾಲಗಳು ನಮ್ಮ ಜೀವನದಲ್ಲಿ ದೇವರೇ ನನ್ನಿಂದ ಆಗುವುದೇ ಇಲ್ಲ ಅನ್ನುವಂಥ ಕಾಲಗಳು. ಏನೇ ಮಾಡಿದ್ರೂ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ಆ ಒಂದು ಬಲ ನಮ್ಮಲ್ಲಿ ಇರಲ್ಲ, ಆ ಒಂದು ಕಾಲವನ್ನು ದಾಟಿ ಹೋಗೋದಕ್ಕೆ. ಎಲ್ಲರ ಜೀವನದಲ್ಲೂ ದೇವರು ಪರೀಕ್ಷೆ ಮಾಡುವಂಥ ಒಂದು ಸ್ಥಳ ಅದು. ನಿಮಗೆ ದೇವರು ಎಲ್ಲ ಕೊಟ್ಟು ನೋಡ್ತಾರೆ, ಏನು ಇಲ್ಲದೇ ಇರುವಾಗಲೂ ನೀವು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ನೋಡ್ತಾರೆ. ಆದರೆ ಈ ಜಾಗದಲ್ಲಿ ಅಬ್ರಹಾಮನಿಗೆ ಎಲ್ಲನೂ ಇದೆ, ಎಲ್ಲವನ್ನೂ ಆದ ಮೇಲೆ ದೇವರು ಆ ಪರೀಕ್ಷೆ ಏನಕ್ಕೋಸ್ಕರ ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ನೋಡಿ, ಆ 3 ದಿವಸ ಅವನು ಆ ಜಾಗದಲ್ಲಿ ಹೋಗಬೇಕಾದ್ರೆ ಅದಕ್ಕಿಂತ ವರ್ಸ್ಟ್ 3 days ಅವನ ಜೀವನದಲ್ಲಿ ಇದ್ದಿರೋಕ್ಕೆ ಸಾಧ್ಯ. ಅವನು ಇಷ್ಟು ವರ್ಷ ಕಾದಿರೋದು ಸಹ ಅವನಿಗೆ ದೊಡ್ಡ ವಿಷಯ ಅಲ್ಲ. ಇವಾಗ ಅಲ್ಲಿ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಯಾಕಂದರೆ ಅವನ ಮನಸ್ಸಲ್ಲೇ ಏನಿದೆ ಗೊತ್ತಾಯಿತು, ದೇವರು ಅವನಿಗೆ ಬಲಿಯಾಗಿ ಏನು ಕೊಡು ಅಂತ ಹೇಳ್ತಾ ಇದ್ದಾರೆ ಅಂತ. ಈ ಜಾಗದಲ್ಲಿ ನಾವು ಹೋಗಿ ದೇವರನ್ನು ಪರೀಕ್ಷೆ ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ, 3 ದಿವಸ ಅವನ ಜೀವನದಲ್ಲಿ ಅದಕ್ಕಿಂತ ಮೋಸವಾದ 3 ದಿವಸದ ಟ್ರಾವೆಲ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವನಿಗೆ ಆಲ್ರೆಡಿ ವಯಸ್ಸಾದ ಮೇಲೆ ಇಷ್ಟು ವಯಸ್ಸಾದ ಮೇಲೆ ಒಂದು ಮಗು ಹುಟ್ಟುತ್ತಾ ಇದೆ. ಇವಾಗಲೂ ಸಹ ದೇವರು ಏನು ಮಾಡ್ತಾ ಇದ್ದಾರೆ, ಅವನು ನನಗೆ ಬಲಿಯಾಗಿ ಕೊಡುವಂತ. ಅಬ್ರಹಾಮ್ ಏನು ಮಾಡ್ತಾನೆ ನೋಡಿ, ಆದರೆ ಅವನಲ್ಲಿ ಏನೋ ವಿಶ್ವಾಸ ಏನಂತ, ನಾನಿಬ್ಬರು ಮೇಲೋಗಿ ನಾವಿಬ್ಬರು ಹಿಂತಿರುಗಿ ಬರ್ತೀವಿ ಅಂತ, ಆರಾಧನೆ ಮಾಡಿ ಹಿಂತಿರುಗಿ ಬರ್ತೀವಿ ಅಂತ. ಅದು ವಿಶ್ವಾಸವಾಗಿ ಇಟ್ಕೊಳ್ಳಿ. ಇನ್ನೊಂದು ಏನಂದರೆ ಭಯನೂ ಇಟ್ಕೊಬೋದು. ಯಾಕಂದರೆ ಅವ್ನ ಸರ್ವೆಂಟ್ ಹತ್ರ ಅವ್ನು ಏನಕ್ಕಾಗಲ್ಲ, ನಾನು ಮಾತ್ರ ಮೇಲೋಗಿ ನಾನು ಬಲಿ ಕೊಟ್ಬಿಟ್ಟು ನನ್ನ ಮಗನನ್ನು ಬರ್ತೀನಿ ಅಂದರೆ ಯಾರೂ ಸಹ ಏನು ಮಾಡಲ್ಲ, ಬಿಡಲ್ಲ. ಅವನ ಹೆಂಡ್ತಿಗೂ ಅವನೇನಿರಲ್ಲ, ಅವನ ಸರ್ವೆಂಟ್. ಒಂದು ಜಾಗದಲ್ಲಿ ನಾವು ಒಂದು ಕೋಣೆಯಲ್ಲಿ ನೋಡಬೇಕಾದ್ರೆ ವಿಶ್ವಾಸ ಅಂತ ನಮಗೆ ಅನಿಸ್ಬೋದು. ಆದರೆ ನೀವು ಇನ್ನೊಂದು ಕೋಣೆಯಲ್ಲಿ ನೋಡಿ, ಅವನಲ್ಲಿ ಏನಿದೆ, ಒಂದು ನಿಜವಾದ ಭಯ. ಯಾಕಂದರೆ ಅಬ್ರಹಾಮ ವಿಶ್ವಾಸದ ತಂದೆಯಾಗಿದ್ರೂ ಅವನಲ್ಲಿ ಏನಿದೆ, ಅವರು ಏನಾಗಿದ್ರು, ಒಂದು ಮನುಷ್ಯರಾಗಿದ್ದರು. ನೀವು ಸಹ ವಿಶ್ವಾಸದಲ್ಲಿ ಹೇಳ್ಬೋದು, ದೇವ್ರು ನನಗೆ ಏನು ಮಾಡ್ತಾರೆ, ಈ ಒಂದು ವಿಷಯ ಮಾಡಿ ನನಗೆ ಹೆಲ್ತು ಕೊಡ್ತಾರೆ, ಈ ಒಂದು ಆರೋಗ್ಯ ಕೊಡ್ತಾರೆ, ಈ ಒಂದು ವಿಷಯ ನನ್ನ ಜೀವನದಲ್ಲಿ, ಈ ಒಂದು ಗಿಫ್ಟ್, ಈ ಒಂದು ವಿಷಯ ನನಗೇನು ಕೊಡ್ತಾರೆ, ಈ ಒಂದು ಮಾರ್ಕ್ಸ್ ಕೊಡ್ಬೋದು, ಈ ಒಂದು ಕೆಲಸ, ಏನೋ ಒಂದು ವಿಷಯನೇ ಅಂತ ಕೊಡ್ತಾರೆ ಅಂತ ಹೇಳ್ಬೋದು ನಂಬಿಕೆಯಿಂದ, ವಿಶ್ವಾಸದಿಂದ. ಆದರೆ ಅದೇ ಜಾಗದಲ್ಲಿ ನಮ್ಮ ಒಳಗಡೆ ಇನ್ನೊಂದು ಏನು ಭಯ ಇರತ್ತೆ, ಒಂದು ವೇಳೆ ಆಗದೆ ಹೋದರೆ ಏನು ಮಾಡೋದು. ಆದ್ರೂ ಸಹ ಆ ಜಾಗದಲ್ಲಿ ಏನು ಮಾಡ್ತಾರೆ, ಅಬ್ರಹಾಮನ ಹೇಳ್ತಾರೆ, ನಾನು ಅವರು ಹೋಗಿ ಬರ್ತೀವಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಯಾರು ನನ್ನ ಬಲಿ ಕೊಡೋಕೆ ದೇವ್ರು ಹೇಳಿದ್ದಾರೆ ಅಂತ ಅವ್ರು ಬಾಯಿ ಬಿಟ್ಟು ಯಾರಿಗೂ ಹೇಳೋಕ್ಕೆ ಸಾಧ್ಯ ಅಲ್ಲ. ನಮಗೂ ಸಹ ಎಷ್ಟೋ ಸತಿ ಏನು ಮಾಡ್ತಾರೆ, ದೇವ್ರು ಹೇಳುವಂಥ ವಿಷಯಗಳು ನಮಗೆ ಹೇಳೋದಕ್ಕೆ ಏನಾಗುತ್ತೆ, ಭಯ ಆಗುತ್ತೆ. ಆಚೆಗಡೆ ಭಯ ಅಂದರೆ ಒಳ್ಳೆ ಭಯ ಅಲ್ಲ, ಯಾವ ರೀತಿ, ಒಂದು ವೇಳೆ ಏನಾಗುತ್ತೆ ಬರದೆ ಹೋದ್ರೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಮರೆ ಮಾಡೋಕ್ಕೆ ದೇವ್ರು ನಮ್ಮನ್ನು. ಆದರೆ ಒಳಗಡೆ ಏನಿರುತ್ತೆ, ಭಯ. ಏನು ಭಯ, ಒಂದು ವೇಳೆ ಆಗದೆ ಹೋದರೆ.
ಅಥವಾ ಒಂದು ವೇಳೆ ದೇವರು ಹೇಳ್ತಾ ಇದ್ದಾರೆ ನಾನು ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ, ಕೊಟ್ಬಿಟ್ಟು ಅದಾದಮೇಲೆ ನಾನು ತಿರುಗಿ ಸಿಗದೆ ಹೋದರೆ ಏನು ಮಾಡೋದು? ಅಬ್ರಹಾಮನಲ್ಲ 3 ದಿವಸ ಏನಾಗಿರುತ್ತೆ, ದೇವ್ರಿಗೂ ಅವನಿಗೂ ಆ ಒಂದು ಜಾಗದಲ್ಲಿ ಮಾತು ಏನಂತ, ಒಂದು ವೇಳೆ ದೇವರು ಎಕ್ಸಾಂಪಲ್, ಒಂದು ವೇಳೆ ದೇವರು ಅವನನ್ನು ಬಲಿ ತೊಗೊಂಬಿಟ್ಟು ಒಂದು ವೇಳೆ ಹಿಂತಿರುಗಿ ಕೊಡದೆ ಹೋಗಿದರೆ ಅಬ್ರಾಮ್ ಏನು ಮಾಡ್ತಿದ್ದ? ವಿಶ್ವಾಸ ಓಕೆ, ಒಂದು ವೇಳೆ ನಮ್ಗೆ ಗೊತ್ತಿಲ್ಲ ಆ ಜಾಗದಲ್ಲಿ ಅಬ್ರಾಮ್ನ ಮನಸ್ಸಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಏನು ಹೇಳ್ತಾ, ನಾನು ಆರಾಧನೆ ಮಾಡಿ ನಾನು ಹಿಂತಿರುಗಿ ಇಬ್ಬರೂ ಹಿಂತಿರುಗಿ ಬರ್ತೀವಿ ಅಂತಾರೆ. ಅಲ್ಲೆಲೂಯ, ಏನೋ ಒಂದು ನಂಬಿಕೆ. ಓಕೆ, ಆದರೆ ಇದನ್ನೇ ಆ ಸೇವಕರು ಏನು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಒಂದು ಫಾರ್ವರ್ಡ್ ಬಟನ್ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಈ ಒಂದು ವಿಷಯ ನಮ್ಗೆ ಯಾವಾಗ ಅರ್ಥ ಆಗತ್ತಂದರೆ, ಎಷ್ಟೋ ಕಾಲಗಳು ನಮ್ಮ ಜೀವನದಲ್ಲಿ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ದಾಟಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನನ್ನ ಜೀವನದಲ್ಲಿ ನಡಿಬೇಕಾದೇವ್ರಿ, ಇಷ್ಟು ಕಷ್ಟ ನಾನು ಅನುಭವಿಸಿದ್ದೀನಿ, ಇನ್ನೂ ಸಹ ನಾನು ಕಷ್ಟವನ್ನು ಅನುಭವಿಸ್ಬೇಕಾ? ಇದೇನೇ ಹೇಳ್ತಾರಲ್ಲ, ದೇವ್ರು ಎಷ್ಟೋ ಸತಿ ಏನು ಮಾಡ್ತಾರೆ ಅಂದರೆ, ನಿಮಗೆ ಎಂಡು ಹೇಳ್ಬಿಡ್ತಾರೆ, ಏನಾಯ್ತಾ ವಾಗ್ದಾನ ಹೇಳ್ಬಿಡ್ತಾರೆ. ಆದರೆ ಆ ವಾಗ್ದಾನಕ್ಕೆ ಅದನ್ನು ಪಡ್ಕೊಳ್ಳೋದಕ್ಕೆ ನೀವೇನೆಲ್ಲ ಗೋತ್ರು ಮಾಡಬೇಕು, ಅದು ಏನೆಲ್ಲ ಕಷ್ಟ ಬರುತ್ತೆ ಅಂತ ನಮಗೆ ಹೇಳಲ್ಲ. ಯಾಕಂದರೆ ಅದು ಹೇಳಿದ್ರೆ ನಾವೇನು ಮಾಡಲ್ಲ, ಎಷ್ಟೋ ಸತಿ ನಾವು ಅದನ್ನು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಒಂದು ತಂದೆಯ ಕೈಯಲ್ಲಿ ಬಿರಿ ದೇವರು ಒಂದು ಮಾತು ಹೇಳಿದ್ರು ಅಂತ ಏನು ಮಾಡ್ತಾನೆ, ಅವನ ಮಗನನ್ನು ಏನು ಮಾಡ್ತಾರೆ, ಏನು ತಕ್ಷಣ ಅಂತ ಮಾಡಿಲ್ಲ. ಯಾಕಂದರೆ ನಾವು ತಕ್ಷಣ ಒಬಿಡಿಯನ್ಸ್ ತೋರಿಸ್ಬರೋದು ಈಸಿಯಾದ ಕೆಲಸ. 3 ದಿವಸ ಟ್ರಾವೆಲ್ ಮಾಡಿ, 3 ದಿವಸ ಏನು ಮಾಡಿ, ಅದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ, ಅದಾದಮೇಲೆ ನೋಡಿ ಏನಾಗ್ತಾ ಇದೆ ಅಂತ ಕಂಟಿನ್ಯೂ ಮಾಡಿ. ಆ ವಾಕ್ಯ ಎಲ್ಲಿ ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡಿ, 6ನೇ ವಾಕ್ಯದಿಂದ ಕಂಟಿನ್ಯೂ ಮಾಡಿ. ಆದಿಕಾಂಡ 22:6. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಉರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು ಹೀಗೂ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನು ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರು ಒದಗಿಸುವರು ಅಂದನು. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಕೆಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಆಮೇಲೆ ಓಕೆ ನೋಡಿ, ಇಲ್ಲಿವರೆಗೂ ಏನಾಗ್ತಾ ಇದೆ ಅಂದರೆ, ಆ ಜಾಗದಲ್ಲಿ ಅಬ್ರಾಮ್ ಏನು ಮಾಡ್ತಾ ಇದ್ದಾನೆ, ಬಲಿಪೀಠವನ್ನು ಏನು ಮಾಡ್ತಾನೆ, ಒಂದೊಂದು ಕಲ್ಲಾಕಿ ಕಟ್ಟಿ, ಅದಾದಮೇಲೆ ವುಡ್ ಕೋಲೆಲ್ಲ ಯೂಸ್ ಮಾಡಿ ಏನು ಮಾಡ್ತಾ ಇದ್ದಾನೆ, ಕಟ್ತಾ ಇದ್ದಾನೆ. ಒಂದೊಂದು ಕಲ್ಲಾಗಿಟ್ಟು ಕಟ್ತಾ ಇದ್ದಾನೆ ಆ ಜಾಗದಲ್ಲಿ. ಅವನು ಒಂದೊಂದು ಕಲ್ಲಾಗಿ ಇಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ ಅಂದರೆ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮಗನನ್ನು ನನಗೆ ಏನು ಕೊಡು, ಬಲಿಯಾಗಿ ಕೊಡು. ಇನ್ನೊಂದು ಸತಿ 2ನೇ ವಾಕ್ಯವನ್ನು ಮಾತ್ರ ಓದಿ. ಆದಿಕಾಂಡ 22:2. ಆಗ ಕರ್ತರು ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ಬಲಿಯಾಗಿ ಅಂದೇವೆ. ಈ ಜಾಗದಲ್ಲಿ ನಿಜವಾದ ವಾರ್ತೆಯನ್ನು ಸರ್ವಾಂಗ ಹೋಮವಾಗಿ, ಏನಂದರೆ ಸರ್ವಾಂಗ ಹೋಮವಾಗಾದರೆ ದೇವರಿಗೆ ಕೊಡುವಂಥ ಒಂದು ಬಲಿಯಾಗಿ, ಸರ್ವಾಂಗ ಹೋಮವಾಗಿ ಏನು ಮಾಡು, ಅರ್ಪಿಸು. ಹಲ್ಲೆಲೂಯಾ. ಸರ್ವಾಂಗ ಹೋಮವಾಗಿ ಏನು ಮಾಡು ಅಂದರೆ, ಸರ್ವಾಂಗ ಬಲಿಯಾಗಿ ಏನು ಮಾಡು, ಅರ್ಪಿಸು. ಇವತ್ತು ನಾವೆಲ್ಲ ಹೇಳ್ತೀವಲ್ಲ, ದೇವರ ಹತ್ರ ನಾವು ಬಲಿಪೀಠದಲ್ಲಿ ಬಂದು ನನ್ನನ್ನು ನಾನು ಸಮರ್ಪಿಸ್ತೀವಿ, ಅರ್ಪಿಸ್ತೀವಿ ಅಂತ. ನಿಜವಾದ ಅರ್ಪಣೆ ಅನ್ನುವುದು ಯಾವ ಜಾಗದಲ್ಲಿ ಬರ್ತಾ ಇದೆ ನೋಡಿ. ಅಬ್ರಹಾಮನು ಇಷ್ಟು ವರ್ಷ ತನ್ನ ಮಗನನ್ನು ತನ್ನ ಮಗನಾಗಿ ಏನು ಮಾಡ್ತಾಯಿದ್ರು, ಬೆಳೆಸ್ತಾಯಿದ್ರು. ಆದರೆ ಈ ಒಂದು ಜಾಗದಲ್ಲಿ ದೇವರು ಅಬ್ರಹಾಮನ ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಮಗು ನಿನ್ನ ಮೇಲೆ ನಿನ್ನ ಮಗನಾಗಿರುವುದಿಲ್ಲ, ನನಗೆ ನೀನೇನು ಮಾಡು, ಬಲಿಯಾಗಿ, ಅಂದರೆ ನನಗೆ ಎಲ್ಲವಾಗಿ ಅವನನ್ನು ಏನು ಮಾಡು, ಅರ್ಪಿಸು. ಹಲ್ಲೆಲೂಯಾ. ನಾವು ಅರ್ಥ ಮಾಡಿಕೊಳ್ಳೋದೇ ಇರುವಂಥ ವಿಷಯ ಏನಂದರೆ, ದೇವರು ಅವನನ್ನು ನಿಜವಾಗ್ಲೂ ಬಲಿ ಕೊಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಜಾಗದಲ್ಲಿ ಅಬ್ರಹಾಮನ ದೇವರು ಪರೀಕ್ಷೆ ಮಾಡ್ತಾ ಇರುವುದೇನೆಂದರೆ, ಅಬ್ರಹಾಮನ ಮಗನನ್ನು ಅವನು ಮಗನಾಗಿ ಇಟ್ಕೊಳ್ಳದೆ ದೇವರಿಗೆ ಮಗನಾಗಿ ಕೊಡೋಕ್ಕೆ ಸಾಧ್ಯನಾಗಿ ಇದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತು ಲೋಕಕ್ಕೋಸ್ಕರ, ಅಂದರೆ ದೇವರು ಏನು ಮಾಡ್ತಾರೆ, ಯೇಸು ಕ್ರಿಸ್ತುವನ್ನು ಲೋಕಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ತನ್ನ ಮಗನನ್ನು ಸ್ಯಾಕ್ರಿಫೈಸ್ ಮಾಡಿ ಬಲಿಯಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಈ ಜಾಗದಲ್ಲಿ ಅಬ್ರಹಾಮ್ ಏನು ಮಾಡ್ತಾ ಇದ್ದಾನೆ,
ತನ್ನ ಮಗನನ್ನು ದೇವರಿಗೋಸ್ಕರ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಬಿಟ್ಕೊಡ್ತಾ ಇದ್ದಾನೆ. ಅಲ್ಲೆಲೂಯ. ಯಾಕಂದರೆ ಅವನ ಜೀವವನ್ನು ಸಹ ಏನು ಮಾಡ್ತಾನೆ, ಆ ಜಾಗದಲ್ಲಿ ಅವನು ಯೋಚನೆ ಮಾಡುವುದೇ ಇಲ್ಲ. ತನ್ನ ಮಗನ ಜೀವನವನ್ನು ಸಹ ಏನು ಮಾಡ್ತಾ ಇಲ್ಲ, ಯೋಚನೆ ಮಾಡಲ್ಲ. ಅವನು ಏನು ಮಾಡ್ತಾನೆ, ದೇವರಿಗೋಸ್ಕರ ಬಿಟ್ಕೊಡ್ತಾ ಇದ್ದಾನೆ. ಅಲ್ಲೆಲೂಯ. ಯಾಕಂದರೆ ಈ ಜಾಗದಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅದೇ, ಈಸಾಕನನ್ನು ದೇವರು ತನಗೋಸ್ಕರ ಆ ಸಂತತಿಯನ್ನೇ ದೇವರು ಏನು ಮಾಡ್ತಾ ಇದ್ದಾರೆ, ತನಗೋಸ್ಕರ ಆಯ್ದುಕೊಳ್ತಾ ಇದ್ದಾರೆ. ಅಲ್ಲೆಲೂಯ. ಆ ಆಯುವಿಕೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಬಲಿಪೀಠದಲ್ಲಿ. ಅಲ್ಲೆಲೂಯ. ನಿಮ್ಮನ್ನು ಸಹ ದೇವರು ಆಯ್ವಿಕೆ ಮಾಡುವುದು ಆ ಬಲಿಪೀಠದಲ್ಲಿ. ಯಾಕಂದರೆ ಅಬ್ರಹಾಮನು ಅನ್ಯ ಜಾತಿಯಾಗಿದ್ದ, ಅನ್ಯ ಜಾತಿಯಲ್ಲಿ ಇದ್ದಂಥ ಮನುಷ್ಯನನ್ನು ದೇವರು ಏನು ಮಾಡ್ತಾರೆ, ಆಯ್ದುಕೊಂಡು ಅವನ ಮೂಲಕ, ಆದರೆ ಸಂತತಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಈಸಾಕನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೆಲೂಯ. ಯಾಕಂದರೆ ಈಸಾಕನು ಬೇರೆ ಯಾರ ಮೂಲಕನೂ ಹುಟ್ಟಿಲ್ಲ, ಅಬ್ರಹಾಮನ ಮೂಲಕ, ಆ ಸಾರಳ ಮೂಲಕ ಹುಟ್ಟಿದಂಥ ಒಂದು ಮಗ. ಸೊ ಅವನು ದೇವರ ಒಂದು ಅತಿಶಯವಾಗಿ ಹುಟ್ಟಿದಂಥ ಒಂದು ಮಗನಾಗಿರುವುದರಿಂದ ದೇವರು ಸಂಪೂರ್ಣವಾದ ಸಂತತಿಯನ್ನು ಯಾರ ಮೂಲಕ ಹುಟ್ಟಿಸ್ತಾ ಇದ್ದಾರೆ, ಈಸಾಕನ ಮೂಲಕ. ಅಲ್ಲೆಲೂಯ. ಈ ಒಂದು ಈಸಾಕನ ಮೂಲಕ ಹುಟ್ಟಿದಂಥ ಮಗನು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಆ ಒಂದು ಬಲಿಪೀಠದಲ್ಲಿ. ಅವನ ಬಲಿಪೀಠದಲ್ಲಿ ಹಾಕುವವರೆಗೂ ಈಸಾಕನು ಅಬ್ರಹಾಮ್ ಮಗನಾಗಿದ್ದ. ಆ ಒಂದು ಬಲಿಪೀಠದಲ್ಲಿ ಹಾಕಿದ ಮೇಲೆ ಈಸಾಕನ್ ಯಾರಿಗೆ ಸ್ವಂತವಾದನು, ದೇವರಿಗೆ. ಅಲ್ಲೆಲೂಯ. ದೇವರು ಅವನನ್ನು ತನ್ನ ಮಗನಾಗಿ ಸ್ವೀಕರಿಸ್ಕೊಳ್ಳುವುದು ಯಾವಾಗ, ಆ ಬಲಿಪೀಠದಲ್ಲಿ. ಆ ಬಲಿಪೀಠದಲ್ಲಿ ಏನು ಮಾಡ್ತಾರೆ ದೇವರು ಏನಂದರೆ, ಯೋಚನೆ ಮಾಡಿ ನೋಡಿ. ಇವಾಗ ನಾವೇನು ಹೇಳ್ತೀವಿ ಅಂದರೆ, ದೇವರು ನಮ್ಮನ್ನು ಸಾವಿನಿಂದ ಏನು ಮಾಡಿದ್ರು, ಹುಟ್ಟಿಸಿದ್ರು. ನಮ್ಮ ಆತ್ಮವನ್ನು ಏನು ಮಾಡಿದ್ರು, ಪುನರ್ಜೀವನ ಮಾಡಿದ್ರು. ನಾವು ದೀಕ್ಷಾ ಸ್ಥಾನ ತಗೊಳ್ತಾ ಇರಬೇಕಾದ್ರೆ, ನಾವು ಜ್ಞಾನಸ್ಥಾನ ತಗೊಳ್ಬೇಕಾದ್ರೆ ಏನು ಮಾಡ್ತಾ ಇದೀವಿ, ನಾವು ನೀರಿನ ಒಳಗಡೆ ಹೋಗಿ ಆಚೆ ಬರೋದು ಯಾವ ರೀತಿ, ನಾನು ಹಳೆಯದು ಏನಾಯ್ತಂತೆ, ಸೆತ್ತೋಯ್ತು, ಹೊಸದಾಗಿ ನಾವೇನು ಮಾಡಿದ್ವಿ, ಆಚೆ. ಈಸಾಕನಿಗೆ ಆ ಮಲೆ ಮೇಲೆ ನಡೆದಿದೆ. ಅಲ್ಲೆಲೂಯ. ಮೇಲೆ ಹೋಗುವಾಗ ಈಸಾಕನಾಗೋದ, ಕೆಳಗಡೆ ಬರುವಾಗ ಇಷ್ಮೇಲ್ಗಿಂತ ಡಿಫ್ರೆಂಟ್ ಆದ ಈಸಾಕಾಗಿ ಇಳಿದು ಬರ್ತಾನೆ. ಅಲ್ಲೆಲೂಯ. ಅಲ್ಲೆಲೂಯ. ಯಾಕಂದರೆ ಆ ಜಾಗದಲ್ಲಿ ನೋಡಿ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಸಾಕನ ಬದಲಾಗಿ ಆ ಜಾಗದಲ್ಲಿ ಏನನ್ನ ಬಲಿ ಕೊಡ್ತಾರೆ, ಕಂಟಿನ್ಯೂ ಮಾಡಿ ಓದಿ ನೋಡಿ 12ನೇ ವಾಕ್ಯದಿಂದ 11ರಿಂದ ಹಂಗೆ. ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಕರ್ತರ ದೂತನು ಆಕಾಶದ ಒಳಗಿಂದ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರವಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಕರ್ತರ ಯೆಹೋವ ಈರೆ ಎಂದು ಹೆಸರಿಟ್ಟನು. ಕರ್ತರ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಆಮೇನ್. ಆಮೇನ್. ಅಲ್ಲೆಲೂಯ. ಆ ಜಾಗದಲ್ಲಿ ಏನಾಗ್ತಾ ಇದೆ, 13ನೇ ವಾಕ್ಯದಲ್ಲಿ ಅವನಿಗೇನು ಸಿಗ್ತಾ ಇದೆ, ಒಂದು ಟಗರು. ಆ ಟಗರು ಏನು ಮಾಡ್ತಾ ಇದ್ದಾನೆ, ಇವನ ಬದಲಾಗಿ, ಈಸಾಕನ ಬದಲಾಗಿ ಏನಾಗ್ತಾ ಇದೆ, ಆ ಜಾಗದಲ್ಲಿ ಆ ಟಗರು ಏನಾಗ್ತಾ ಇದೆ, ನಿಮ್ಮ ಬದಲಾಗಿ ನೀವೂ ಸಹ ಆ ಜಾಗದಲ್ಲಿ ನೀರಿನಲ್ಲಿ ಹೋಗಿ ನೀವು ಜ್ಞಾನಸ್ಥಾನ ತೊಗೊಂಡು ಆಚೆ ಬರಬೇಕಾದ್ರೆ ಏನಾಗ್ತಾ ಇದೆ, ನಿಮ್ಮ ಬದಲಾಗಿ ಯಾರು ಸಾಯ್ತಾ ಇದ್ದಾರೆ, ನಿಮ್ಮ ಒಂದು ಪಾಪಕ್ಕೋಸ್ಕರ ಯೇಸು ಕ್ರಿಸ್ತ. ಅಲ್ಲೆಲೂಯ. ಆದರೆ ಅದಕ್ಕೆ ಮೊದಲು ನೀವೇನಾಗಬೇಕಂತೆ, ಆ ಸಾವಿನ ಹತ್ರವರೆಗೂ ಹೋಗಿ ಆ ಜಾಗದಿಂದ ನಾವು ಏನಾಗ್ತಾ ಇದ್ದೀವಿ, ವಾಪಸ್ ಬರ್ತೀವಿ. ಅಂದರೆ ನಿಮ್ಮ ಒಂದು ಪ್ರಾಮಿಸ್ನ ಪಡ್ಕೊಳ್ಳೋದಕ್ಕಾಗಲಿ, ಅಥವಾ ನಿಮ್ಮ ಒಂದು ಪಾಪದ ಒಂದು ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಪಾಪವನ್ನು ಬಿಟ್ಟು ನೀವು ಆಚೆ ಬರುವುದಕ್ಕೆ ನೀವು ಸಹ ಏನು ಮಾಡಬೇಕಾಗತ್ತೆ, ಆ ಒಂದು ಸಾವಿನ ವಿಳುಂಬಲ್ಲಿ ಹೋಗಿ ಆಚೆ ಬರ್ತೀವಿ ಅಂತಾರಲ್ಲ, ಅದನ್ನು ನಾವು ಸಹ ಏನಾಗಬೇಕು, ಅನುಭವಿಸಿ ನೋಡಿ. ಅಲ್ಲೆಲೂಯ. ಯಾಕಂದರೆ ಆ ಲಾಸ್ಟಲ್ಲಿ ನಮ್ಗೆ ಏನು ಅರ್ಥ ಆಗಿದೆ, ನಮ್ಮ ಪಾಪಗಳಿಗೆ ಏನು ಮಾಡ್ತೀವಿ, ಯಾರು ಸಾಯ್ತಾ ಇದ್ದಾರೆ, ನಮಗೆ ಬದಲಾಗಿ ಯೇಸು ಕ್ರಿಸ್ತ. ಅದೇ ರೀತಿ ಈಸಾಕನ ಬದಲಾಗಿ ಜಾಗದಲ್ಲಿ ಏನಾಗ್ತಾ ಇದ್ದಾರೆ, ಆ ಒಂದು ಟಗರು ಏನಾಗ್ತಾ ಇದೆ, ದೇವರಿಗೆ ಬಲಿಯಾಗಿ ಮಾರ್ಪಡ್ತಾ ಇದೆ. ಅಲ್ಲೆಲೂಯ. ಆದರೆ ಅದುವರೆಗೂ ಆ ಜಾಗದಲ್ಲಿ ಏನಾಗ್ತಾ ಇದೆ, ಈಸಾಕನ ಬದಲಾಗಿ ಟಗರು ಸಾಯಬೇಕಾದ್ರೆ ಈಸಾಕನು ಬರೀ ಈಸಾಕನಾಗಿ ಬರ್ತಾ ಇಲ್ಲ, ಹೊಸ ಮನುಷ್ಯನಾಗಿ ಇಳಿದು ಬರ್ತಾರೆ. ಅಲ್ಲೆಲೂಯ. ಈಸಾಕನನ್ನು ದೇವರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಆ ಒಂದು ಟಗರ ಮೂಲಕ ಏನು ಮಾಡ್ತಾ ಇದ್ದಾರೆ, ಅವನ ಪಾಪಗಳನ್ನು ಕ್ಷಮಿಸಿ
ಇಷ್ಮೇಲ್ಗೂ ಇವನಿಗಿರುವಂಥ ವ್ಯತ್ಯಾಸ ಏನು? ಪಾಪ ಕ್ಷಮಾಪಣೆ. ಅಲ್ಲೆಲೂಯ. ಇಷ್ಮೇಲ್ನ ಪಾಪಗಳು ಕ್ಷಮಿಸಿದೆ ಅಂತ ದೇವರ ವಾಕ್ಯದಲ್ಲಿಲ್ಲ. ಆದರೆ ಈಸಾಕನ ಮೂಲಕ ಬಂದಂಥ ಯೇಸು ಕ್ರಿಸ್ತು ಮೂಲಕ ನಮ್ಗೆ ಏನಾಗ್ತಾ ಇದೆ? ನಮ್ಮೆಲ್ಲರ ಪಾಪಗಳನ್ನು ದೇವರು ಕ್ಷಮಿಸ್ತಾ ಇದ್ದಾರೆ. ಅಲ್ಲೆಲೂಯ. ಈಸಾಕನ ಪಾಪವನ್ನು ಸಹ ದೇವರ ಜಾಗದಲ್ಲ ಆ ಒಂದು ಬಲಿಯ ಮೂಲಕ ಏನು ಮಾಡ್ತಾ ಇದ್ದಾರೆ? ಕ್ಷಮಿಸ್ತಾ ಇದ್ದಾರೆ. ಆವಾಗಲೇ ಯಾಕಂದರೆ ಒಂದು ಪ್ಯೂರ್ ಆದ ಸಂತತಿ ಅಂದರೆ ಏನು ಹೇಳ್ತೀರಾ? ಒಂದು ಪರಿಶುದ್ಧವಾದ ಸಂತತಿಯ ಮೂಲಕನೇ ಯಾರು ಹುಟ್ಟೋದಕ್ಕೆ ಸಾಧ್ಯ? ಯೇಸು ಕ್ರಿಸ್ತು. ಅಲ್ಲೆಲೂಯ. ಆ ಪರಿಶುದ್ಧತೆ ಎಲ್ಲಿಂದ ಬರ್ತಾ ಇದೆ? ಆ ಬಲಿಯಿಂದ ಅಲ್ಲ. ಹೌದು, ಅದು ಬಲಿ ಕೊಡ್ತಾ ಇರೋದಕ್ಕೆ ಕಾರಣ ಏನು? ಆ ಒಂದು ಪರಿಶುದ್ಧತೆ. ನನಗೆ ಬದಲಾಗಿ ಪಾಪಗಳೆಲ್ಲವನ್ನು ಆ ಒಂದು ರ್ಯಾಮ್ ಏನಾಗುತ್ತೆ ತೊಗೊಂಡ್ಬಿಡತ್ತೆ ಅಂತ ಅವರಲ್ಲಿ ಏನಾಯಿತು? ದೇವರ ವಾಕ್ಯದಲ್ಲಿತ್ತು. ಒಂದು ಟಗರ್ ಆಗಿರಲಿ, ಆ ಒಂದು ಲ್ಯಾಂಬ್ಗೆ ಏನು ಹೇಳ್ತೀರಾ? ಕುರಿಮರಿ ಏನಾಗತ್ತಂತೆ? ಆ ಪಾಪ ಎಲ್ಲವನ್ನು ತೊಗೊಂಡ್ಬಿಡುತ್ತೆ. ಆದರೆ ಅದಕ್ಕೆ ನಿಜವಾದ ಅರ್ಥ ಏನು? ನಿಜವಾಗ್ಲೂ ಬರ್ತಾ ಇರುವಂಥ ಕುರಿಮರಿ ಏನು ಮಾಡ್ತಾರೆ? ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ ಅನ್ನೋದಕ್ಕೆ ಒಂದು ಸೈನ್, ಒಂದು ಗುರುತು ಏನಾಗಿತ್ತು? ಈ ಒಂದು ಬಲಿ. ಅಲ್ಲೆಲೂಯ. ಈ ಬಲಿ ಕೊಡುವುದು ಅನ್ನುವುದು ಈ ಜಾಗದಲ್ಲಿ ಏನಾಗ್ತಾ ಇದೆ? ಅವನಿಗೆ ಬದಲಾಗಿ ಇನ್ನೊಂದು ವಿಷಯ ನಡೀತಾ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಡೆಯುವ ವಿಷಯವನ್ನು ದೇವರು ಏನು ಮಾಡ್ತಾ ಇದ್ದಾರೆ? ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ಓಕೆ, ಕಂಟಿನ್ಯೂ ಮಾಡಿ ಓದೋಣ. 14 ಓದಿ. ಆ ಸ್ಥಳಕ್ಕೆ ಕರ್ತರ ಯೆಹೋವ ಈರೆ ಎಂದು ಹೆಸರಿಟ್ಟನು. ಕರ್ತರ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಕರ್ತನ ದೂತನು ಆಕಾಶದ ಒಳಗಿಂದ 2ನೇ ಸಾರಿ ಅಬ್ರಾಮನನ್ನು ಕರೆದು ಅವನಿಗೆ, ಕರ್ತರು ನುಡಿದಿದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಆದರೆ 14ನೇ ವಾಕ್ಯದಲ್ಲಿ ನೋಡಿ, ಆ ಜಾಗದಲ್ಲಿ ಏನಂತ ಅದಕ್ಕೆ ಹೆಸರು ಇಡ್ತಾ ಇದ್ದಾರಂತೆ? ಯೆಹೋವ ಈರೆ. ಆ ಜಾಗಕ್ಕೆ ಏನು ಅರ್ಥ ಅಂತೆ? ದೇವರು ಪ್ರೊವೈಡ್ ಮಾಡ್ತಾರೆ ಅಂತ. ನಾವು ಇದನ್ನೆಲ್ಲ ನೋಡ್ಬೋದಂದ್ರೆ 22ರಲ್ಲಿ ನಾವೆಲ್ಲಿ ನೋಡ್ಬೋದಂದ್ರೆ 2 ಕ್ರಾನಿಕಲ್ಸ್ 2 ಪೂರ್ವಕಾಲ ವೃತ್ತಾಂತ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯ. ಕ್ರಾನಿಕಲ್ಸ್ಗೆ ಏನು ಹೇಳ್ತೀರಾ? ಪೂರ್ವಕಾಲ 2 ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 1ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ ವಚನ 1ರಿಂದ ಸೊಲೊಮೋನನು ಯೆರೂಸಲೇಮನ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವ ದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಕರ್ತರ ಆಲಯವನ್ನು ಕಟ್ಟಿಸತೊಡಗಿದನು. ಮುಂಚೆ ಯೆಬೂಸಿಯನಾದ ಓರ್ನನ ಕಣವಾಗಿದ್ದ ಆ ಸ್ಥಳವನ್ನು ದಾವೀದನು ಇದಕ್ಕೋಸ್ಕರ ಸಿದ್ಧ ಮಾಡಿದನು. ಸೊಲೊಮೋನನು ತನ್ನ ಆಳ್ವಿಕೆಯ 4ನೇ ವರ್ಷದ 2ನೇ ತಿಂಗಳಿನ 2ನೇ ದಿನದಲ್ಲಿ ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದನು. ಅವನು ಕಟ್ಟಿಸಿದ ದೇವಾಲಯದ ಅಸ್ಥಿವಾರದ ಉದ್ದವು ಮುಂಚಿನ ಮೋಳದ ಪ್ರಕಾರ. ನೋಡಿ, ಅಬ್ರಾಮನ ಜಾಗದಲ್ಲಿ ಕಲ್ಲಾಕಿ ಬಲಿ ಕೊಟ್ಟು ಇದು ಮಾಡಿದ ಒಂದು ಒಡಂಬಡಿಕೆಯನ್ನ ಸೊಲೊಮೋನ್ ಏನ್ ಮಾಡ್ತಾ ಇದ್ದಾರೆ ಅಂತೆ? ದಾವೀದನು ಮತ್ತೆ ಸೊಲೊಮೋನ್ ಆ ಜಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಒಂದು ದೇವರ ಆಲಯವನ್ನು ಕಟ್ತಾ ಇದ್ದಾರೆ. ಅಬ್ರಾಮನ ಜಾಗದಲ್ಲಿ ಆ ಒಂದು ಬಲಿಯನ್ನು ಕೊಡೋಕ್ಕೆ ಹೋಗದೇ ಇದ್ದಿದ್ರು, ಅದೇ ಜಾಗದಲ್ಲಿ ಹೋಗಿ ಅವನು ಕಲ್ಲು ಹಾಕದೇ ಇದ್ದಿದ್ರು, ಅವತ್ತು ಆ ಜಾಗದಲ್ಲಿ ಸೊಲೊಮೋನ್ ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ? ಒಂದು ಆಲಯವನ್ನು ಕಟ್ಟೋಕ್ಕೆ ಸಾಧ್ಯ. ಆ ಜಾಗ ಸ್ಪೆಷಲ್ ಆಗಿ, ಆ ಜಾಗ ಅಂದರೆ ಮೋರಿಯಾ ಅನ್ನುವಂಥ ದೇಶದಲ್ಲಿ ಇರುವಂಥ ಒಂದು ಮೌಂಟೇನ್ ಸ್ಪೆಷಲ್ ಆಗಿ ಅಂದರೆ ಒಂದು ಅಮೂಲ್ಯವಾದ ಒಂದು ಮೌಂಟೇನ್, ಒಂದು ಬೆಟ್ಟವಾಗಿ ಮಾರ್ಪಡುವುದಕ್ಕೆ ಕಾರಣ ಏನು? ಈ ಒಂದು ಬಲಿ, ಈ ಒಂದು ಕವೆನೆಂಟ್, ಈ ಒಂದು ಒಡಂಬಡಿಕೆ. ಅಲ್ಲೆಲೂಯ. ಆ ಜಾಗದಲ್ಲಿ ದೇವಾಲಯ ಬರಬೇಕಾಗಿದ್ರೆ, ಎಷ್ಟೋ ವರ್ಷಗಳಾದ ಮೇಲೆ ದೇವಾಲಯ ಬರಬೇಕಾಗಿದ್ರೆ ಅಬ್ರಾಮನ್ ಏನು ಮಾಡಬೇಕು? 3 ದಿವಸ ಅವನು ಟ್ರಾವೆಲ್ ಮಾಡಿ ಅದೇ ಬೆಟ್ಟವನ್ನೇರಿ ಏನು ಮಾಡಬೇಕಾಗಿತ್ತು? ಅವನು ಆ ಜಾಗದಲ್ಲಿ ಫಸ್ಟು ಕಲ್ಲಾಗಬೇಕಾಗಿತ್ತು. ಅಲ್ಲೆಲೂಯ. ನೋಡಿ, ಆ ಜಾಗದಲ್ಲಿ ನಾನು ಏನು ಮಾಡ್ತೇನೆ? ಮೊದಲನೇ ಕಲ್ಲು ಆ ಜಾಗದಲ್ಲಿ ಹಾಕ್ತಾನೆ. ಕಾರ್ನರ್ ಸ್ಟೋನ್ ಅಂತೀವಲ್ಲ, ಮನೆ ಕಟ್ಟಬೇಕಾದ್ರೆ ಮೊದಲನೇ ಕಲ್ಲು ಏನು ಮಾಡ್ತಾರೆ? ಮೂಲೆ ಕಲ್ಲು, ಇಂಪಾರ್ಟೆಂಟ್ ಆದ ಕಲ್ಲು ಅಂತಾರೆ. ಆ ಕಲ್ಲಿಲ್ಲದೆ ಹೋದರೆ ನಾವು ಫುಲ್ ಮನೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಬ್ರಾಮನ ಜಾಗದಲ್ಲಿ ಮೂಲೆ ಕಲ್ಲನ್ನು ಹಾಕ್ತಾ ಇದ್ದಾನೆ. ಆ ಜಾಗದಲ್ಲಿ ಸೊಲೊಮೋನ್ ಏನು ಮಾಡ್ತಾ ಇದ್ದಾರೆ? ಒಂದು ದೇವರ ಆಲಯವನ್ನೇ ಕಟ್ತಾ ಇದ್ದಾರೆ. ಅಲ್ಲೆಲೂಯ. ಇದೇ ರೀತಿಯೇ ಹೊಸ ಒಡಂಬಡಿಕೆಯಲ್ಲಿ ಮೂಲೆ ಕಲ್ಲಾಗಿ ಯಾರಿದ್ದಾರಂತೆ? ಯೇಸು ಕ್ರಿಸ್ತು. ಅಲ್ಲೆಲೂಯ. ಆ ಒಂದು ಟಗರು ಆ ಜಾಗದಲ್ಲಿ ಏನಾಗಿತ್ತು? ಯಾಕಂದ್ರೆ ಆ ಸ್ಯಾಕ್ರಿಫೈಸ್ ಏನು ಮಾಡ್ತಾರೆ? ಈಸಾಕನ ಬದಲಾಗಿ ಆ ಒಂದು ಟಗರ್ನ ಕೊಡ್ತಾ ಇದ್ದಾರೆ. ಅದೇ ಥರ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಏನಾಗ್ತಾ ಇದ್ದಾರೆ? ಆ ಒಂದು ಟಗರಿನ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ?
ಒಂದು ಕುರಿಮರಿಯಾಗಿ ಏನು ಮಾಡ್ತಾರೆ ಆ ಜಾಗದಲ್ಲಿ ಬಲಿ ಆಗ್ತಾ ಇದ್ದಾರೆ. ಬಲಿ ಆದ ಮೇಲೆ ಅವ್ರನ್ನ ನಾವು ಏನಂತ, ಬಲಿ ಆದ ಮೇಲೆ ನಾವು ಅವ್ರನ್ನ ಏನಂತ ಕರಿತಾ ಇದ್ದೀವಿ, ಮೂಲೆಕಲ್ಲು ಅಂತ ಕರೀತಾರೆ. ಹಲ್ಲೆಲೂಯಾ. ಬಲಿ ಆದ ಮೇಲೇನೆ ಅವ್ರು, ಯಾಕಂದರೆ ಹೊಸ ಒಡಂಬಡಿಕೆಯಲ್ಲಿ ಆಮೇಲೆ ಏನಂತ ಕರಿತೀವಿ, ಕಾರ್ನರ್ ಸ್ಟೋನ್. ಯೇಸು ಕ್ರಿಸ್ತು ನಮ್ಗೇನಾಗಿದ್ದಾರೆ, ಮೂಲೆಕಲ್ಲಾಗಿದ್ದಾರೆ. ಅದ್ರ ಮೇಲೆ ಫೌಂಡೇಶನ್ ಯಾರು ಹಾಕಿದ್ದಾರೆ ಅಂತೆ, ಫೌಂಡೇಶನ್ ಯಾರು ಹಾಕಿದ್ದಾರೆ, ನಮ್ಮ ಡಿಸೈಪಲ್ಸ್, ಅಪೋಸ್ತಲರು. ಅದೇ ರೀತಿ ಹಳೆ ಉಡಂಬಡಿಕೆಯಲ್ಲಿ ಅಪೋಸ್ತಲ ರೀತಿಯಲ್ಲಿ ಮೊದಲು ಆ ಒಂದು ಏನು ಹೇಳ್ತಾರೆ, ಒಂದು ಅಲ್ಲ, ಒಂದು ಫೌಂಡೇಶನ್, ಒಂದು ಅಸ್ಥಿವಾರವನ್ನು ಹಾಕ್ತಾ ಇರೋದು ಯಾರು, ಮೊದಲು ಅಬ್ರಹಾಮನು. ಹಲ್ಲೆಲೂಯಾ. ಆ ಒಂದು ದೇವರ ಆಲಯವನ್ನು ಕಟ್ಟಬೇಕಂದ್ರೆ ಅಬ್ರಹಾಮನ ಜಾಗದಲ್ಲಿ ಆ ಕಲ್ಲು ಹಾಕದೆ ಹೋಗಿದ್ರೆ ನಾವೇನು ಮಾಡೋಕ್ಕಾಗ್ತಿಲ್ಲ. ದೇವರ ಆಲಯವನ್ನು ಅದೇ ಜಾಗದಲ್ಲಿ ಕಟ್ಟಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಅಬ್ರಹಾಮನು ಫಾಲೋ ಮಾಡದೆ ಹೋಗಿದ್ರೆ ದೇವ್ರು ಏನು ಮಾಡ್ತಿರಲಿಲ್ಲ, ಈಸಾಕನನ್ನು ಆಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತು ನಾವು ಪಡ್ತಾ ಇರುವಂಥ ಕಷ್ಟವಾಗಿರಲಿ, ಇವತ್ತು ನಾವು ಏನೆಲ್ಲ ನಾವು ಬ್ಯಾಟಲ್ ಮಾಡ್ತಾ, ಅಂದರೆ ನಾವು ಯುದ್ಧದಲ್ಲಿ ಇದ್ದೀವಿ, ಯಾವ ಪಾಪದ ಜೊತೆ ಯುದ್ಧದಲ್ಲಿ, ಏನೇನೇ ಯುದ್ಧದಲ್ಲಿದ್ದೀವೋ ಅದೆಲ್ಲವನ್ನು ದೇವರು ನಾಳೆ ಏನಕ್ಕೋಸ್ಕರ ಮಾಡ್ತಾರೆ, ನಮ್ಮ ಸಂತತಿಯವರು, ನಮ್ಮ ಜೊತೆಯಲ್ಲಿರುವಂಥ ಯಾರೋ ಒಂದು ಜೀವಿಸದಲ್ಲಿ ಏನು ಮಾಡಬೇಕು, ದೇವರ ಮಹಿಮೆ ಆಗಬೇಕು ಅಂತ ಮಾಡ್ತೀವಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಇವತ್ತು ಏನಕ್ಕೆ ಈ ಒಂದು ವಿಷಯವನ್ನು ಮಾಡೋ ಅಥವಾ ಈ ಒಂದು ಸ್ಥಳದಲ್ಲಿ ಇರುವಂತ ಹೇಳ್ತಾರೆ ಅಂತ ಅರ್ಥ ಆಗೋದು ಇಲ್ಲ. ದೇವ್ರು ನಿಮ್ಮ ಜೊತೆ ಮಾಡಿಕೊಡಿರೋಂಥ ಒಡಂಬಡಿಕೆ ನಿಮಗೇನಾಗಲ್ಲ, ಅರ್ಥ ಆಗೋದು ಸಾಧ್ಯ ಇಲ್ಲ. ನಾವೇನು ಯೋಚನೆ ಮಾಡ್ತೀವಿ, ನನ್ನ ಜೀವನದಲ್ಲಿ ಏನು ನಡಿಬೇಕು, ನನ್ನ ಜೀವಂತವಾಗಿ ಇರುವವರೆಗೂ ಏನೆಲ್ಲ ನಡಿಬೇಕು ಅಂತ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ನೋಡಿ, ಅಬ್ರಹಾಮನು ಮಾಡಿರುವಂಥ 1-2 ವಿಷಯಗಳು, ಅವನು 3 ದಿವಸ ಕಷ್ಟಪಟ್ಟು ಆ ಜಾಗದವನು ಏನು ಕತ್ತಿ ಎತ್ತಿ ಇನ್ನೇನು ಸಾಯಿಸ್ಬೇಕು ಅನ್ನುವಂಥ ಜಾಗದವರೆಗೂ ದೇವ್ರು ಏನು ಮಾಡ್ತಾ ಅವನನ್ನು ಅಲೋ ಮಾಡಿ ಬಿಡ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಎಷ್ಟು ಕಷ್ಟದಲ್ಲಿ, ಎಷ್ಟು ದುಃಖದಲ್ಲಿ ಅವನು ಮಲೆಯನ್ನು, ಒಂದು ಬೆಟ್ಟವನ್ನು ಏರಿರ್ಬೇಕು. ಯಾಕಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಏನೂ ಮಾಡೋಕ್ಕೆ, ಅವನೊಬ್ಬನೇ ಏನು ಮಾಡಬೇಕು, ಆ ಒಂದು ಬೆಟ್ಟವನ್ನು, ಅವ್ನು 3 ದಿವಸ ಟ್ರಾವೆಲ್ ಮಾಡಿದ ಮೇಲೆ ಬೆಟ್ಟವನ್ನು ಏರಬೇಕು. ಒಬ್ಬನೇ ಅವನ ಕಷ್ಟವನ್ನು ಅವನು ದಾಟಿ ಬಂದ ಮೇಲೇ ದೇವ್ರು ಏನು ಮಾಡ್ತಾರೆ, ಅವನ ಸಂತತಿ ಅವರನ್ನು ತನ್ನ ಮಗನನ್ನು ಹುಟ್ಟಿಸ್ಬೇಕು ಅಂತ ಅವಾಗ ಅಲ್ಲಿ ಪ್ರಾಮಿಸ್ ಮಾಡಿ. ಹಲ್ಲೆಲೂಯಾ. ಆ ಒಂದು ಒಡಂಬಡಿಕೆ ಅವಾಗ ಆ ಜಾಗದಲ್ಲಿ ಫರ್ಮ್ ಆಗಿ ಕನ್ಫರ್ಮ್ ಆಗ್ತಾಯಿದೆ. ಹಲ್ಲೆಲೂಯಾ. ಸೊ ಎಲ್ಲ ಅವನು ಒಬ್ಬನು ಕೀಳ್ಪಡಿದಾಗ ಅಬ್ರಹಾಮ್ಗೆ ಗೊತ್ತಿಲ್ಲ ಅವ್ರು ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಓದುವಂಥ ನಮಗೂ ದೇವರು ಅದನ್ನು ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಮಾತ್ರ ಏನಾಗುತ್ತೆ ಆ ಒಂದು ವಿಷಯ ಅರ್ಥ. ಈಸಾಕನಿಗೆ ಗೊತ್ತಿಲ್ಲ ಯೇಸು ಕ್ರಿಸ್ತು ಹುಡ್ತಾರೆ ಅಂತ, ಅಬ್ರಹಾಮ್ಗೂ ಗೊತ್ತಿಲ್ಲ ಯೇಸು, ಯಾಕಂದರೆ ಮೆಸ್ಸಿಯ ಬಗ್ಗೆ ಎಲ್ಲೋ ಆ ಜಾಗದಲ್ಲಿ ಮಾತಾಡೇ ಇಲ್ಲ. ಆದರೆ ಅವ್ರು ಮಾಡ್ತಾ ಇರುವಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮ್ಗೇನು ಅರ್ಥ ಆಗುತ್ತೆ, ಓ ದೇವರು ಆ ಜಾಗದಲ್ಲಿ ಇದನ್ನು ಮಾಡಿದ್ದಾರೆ. ನಮಗೆ ನಮ್ಮ ಕ್ರಿಯೆಗಳ ಫಲ ನಮಗೆ ಅರ್ಥ ಆಗಲ್ಲ. ನಮ್ಮ ಕ್ರಿಯೆಗಳ ಫಲ ಎಲ್ಲ ಅರ್ಥ ಆಗತ್ತೆ, ದೇವ್ರಿಗೆ ಮಾತ್ರ ಗೊತ್ತು. ಯಾಕಂದರೆ ಅದನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ ದೇವ್ರಿಗೆ ಮಾತ್ರ ಗೊತ್ತು. ನೀವು ಹೋಗ್ತಾ ಇರುವಂಥ ಕಷ್ಟ ಆಗಲಿ, ನೀವು ಪಡ್ತಾ ಇರುವಂಥ ನಿಮ್ಮ ವಾಗ್ದಾನಕ್ಕೋಸ್ಕರ ನೀವು ಪಡ್ತಾ ಇರುವಂಥ ಕಷ್ಟ, ನಾಳೆ ಯಾರೋ ಆ ಜಾಗದಲ್ಲಿ ಏನು ಮಾಡ್ತಾರೆ, ದೇವರ ಆಲಯವನ್ನು ಕಟ್ತಾರೆ. ಹಲ್ಲೆಲೂಯಾ. ನಿಮ್ಮ ಸಂತತಿಯವರು ದೇವರನ್ನು ಹುಡುಕಿ ಬರಬೇಕಂದ್ರೆ ಇವತ್ತು ನೀವು ಮಾಡ್ತಾ ಇರುವಂಥ ಕೆಲಸನೇ, ನಿಮ್ಮ ಜೊತೆಯಲ್ಲಿರೋರು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಕುಟುಂಬ ಏನಾಗತ್ತೆ, ದೇವರನ್ನು ರಕ್ಷಣೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೀವಿವತ್ತು ದೇವರು ಹೇಳುವಂಥ ದಾರಿಯಲ್ಲಿ ನೀವು 3 ದಿವಸ ಒಂದು ಟ್ರಾವೆಲ್ ಅಂದರೆ ದೇವ್ರು ನಿಮ್ಮ ಕಷ್ಟದ ಕಾಲದಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ನೀವೊಂದು ವಿಷಯ ಮಾಡು ಅಂತ ಹೇಳುವಾಗ ನಾವೇನು ಮಾಡಬೇಕು, ಆ ವಿಷಯವನ್ನು ಯೋಚನೆ ಮಾಡದೆ ಮಾಡಬೇಕು. ನಾವು ಆ ರೀತಿ ಮಾಡಬೇಕಾದ್ರೆ, ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ದೇವರಿಗೆ ಆ ಒಂದು ಬಲಿ ಕೊಡಬೇಕಾದ್ರೆ, ಅಥವಾ ದೇವರಿಗೋಸ್ಕರ ನಮ್ಮ ಜೀವನದಲ್ಲಿರುವುದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ, ಆ ಜಾಗದಲ್ಲಿ ದೇವರು ಏನು ಮಾಡ್ತಾರೆ, ನಾವು ಎದುರು ನೋಡೋದಕ್ಕಿಂತ ಮೇಲಾಗಿ ನಮ್ಮನ್ನು ಏನು ಮಾಡ್ತಾರೆ, ಆಶೀರ್ವದಿಸ್ತಾರೆ. ನಮ್ಮ ಸಂತತಿಯವರನ್ನು ಸಹ ದೇವರು ಏನು ಆಯ್ದುಕೊಂಡು ಆಶೀರ್ವದಿಸ್ತಾರೆ. ಯಾಕಂದರೆ ಬರೀ ಆಶೀರ್ವಾದ ಯೂಸ್ ಇಲ್ಲ. ಯಾಕಂದ್ರೆ ಅದನ್ನೇ ಸಹ ಏನು ಮಾಡ್ತಾರೆ, ಅಬ್ರಹಾಮ್ ಅದನ್ನೇ ಹೇಳ್ತಾರೆ, ದೇವರೇ ನೀವು ಏನೇ ಕೊಟ್ಟರು ನನಗೆ ಉಪಯೋಗ ಇಲ್ಲ, ಯಾಕಂದರೆ ಅದನ್ನು ಅನುಭವಿಸೋಕ್ಕೆ. ಅದಕ್ಕೆ ನೋಡಿ, ಅಬ್ರಹಾಮ್ನ ಸಂತತಿಯಲ್ಲೇ ದೇವರು ಏನು ಮಾಡ್ತಾ ಇದ್ದಾರೆ, ಈಸಾಕನ ಮೂಲಕ ಯೇಸು ಕ್ರಿಸ್ತುವನ್ನು ಹುಟ್ಟಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ಅಬ್ರಹಾಮನ್ ಗೊತ್ತಿತ್ತು, ಬರೀ ಆಶೀರ್ವಾದ ಇಟ್ಕೊಂಡು, ಆಶೀರ್ವಾದ ಅನ್ನೋದು ಮುಖ್ಯ, ದೇವರು ಒಳ್ಳೆಯತನ ನಿಮ್ಮ ಜೀವನದಲ್ಲಿ ಇರುವುದು ಮುಖ್ಯ. ಯಾರನ್ನು ಸಹ ಎಲ್ಲೂ ಸಹ ದೇವರು ವಾಕ್ಯದಲ್ಲಿ ಹೇಳಿಲ್ಲ ನೀನು ಭಿಕ್ಷಕನಾಗಿರೋತ, ನೀವು ಕಷ್ಟಪಡ್ತಾ ಇರೋದು ಒಳ್ಳೆಯ ವಿಷಯ ಅಂತ. ಕಷ್ಟ ಬರ್ಬೋದು ನಮ್ಮ ಜೀವನದಲ್ಲಿ, ಹಣಕಾಸು ಕಷ್ಟ, ಮನೆ ಕಷ್ಟ ಎಲ್ಲ ಬರುತ್ತೆ. ಆದರೆ ದೇವರು ಎಲ್ಲೂ ಹೇಳಿಲ್ಲ ನೀನು ಹಣಕಾಸು ಕಷ್ಟದಲ್ಲಿ ಇರುವುದೇ ನೀನು ದೊಡ್ಡ ಮನುಷ್ಯ ಅಂದರೆ ನೀನು ಅದನ್ನೇ ನೀನು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ತಮ್ಮ ರೈಚಸ್ನೆಸ್ ಅಥವಾ ತಮ್ಮ ಏನು ಹೇಳ್ತಾರೆ, ತಮ್ಮ ನೀತಿವಂತಿಕೆಯನ್ನು ತೋರಿಸ್ಕೊಳ್ಳೋದಕ್ಕೆ ಏನು ಹೇಳ್ತಾರೆ ಅಂದರೆ, ನನ್ನ ಹತ್ರ ಕಾಸೇ ಇಲ್ಲ, ನಾನು ಇಷ್ಟೇ ಕಷ್ಟಪಡ್ತಾ ಇದ್ದೀನಿ. ಅದೆಲ್ಲ ದೇವರು ನಮ್ಮನ್ನು ಅದಕ್ಕೋಸ್ಕರ ಕರೆದಿಲ್ಲ. ನೋಡಿ, ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಓದಿ. ರೆವೆಲೇಷನ್ಸ್, வெளிப்படுத்தல் சுவிசேஷம்
1ನೇ ಅಧ್ಯಾಯ, 1st ಚಾಪ್ಟರ್ 6th ವರ್ಸ್. ಪ್ರಕಟಣೆ 1ನೇ ಅಧ್ಯಾಯ 6ನೇ ವಾಕ್ಯ. 6. ಪ್ರಕಟಣೆ 1ನೇ ಅಧ್ಯಾಯ ವಚನ 6. ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವರು ಆಗಿರುವಾತರಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳು ಇರಲಿ. ಆಮೇನ್. ಆಮೇನ್. ನೋಡಿ, ನಮ್ಮನ್ನ ರಾಜರಾಗಿಯೂ ಯೇಸು ಕ್ರಿಸ್ತನ ಜೊತೆ ಯಾಜಕರಾಗಿಯೂ ನಮ್ಮನ್ನ ಏನ್ ಮಾಡಿದಾರಂತೆ? ದೇವರು ನೇಮಿಸಿದ್ದಾರೆ, ಆಯ್ದುಕೊಂಡಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಏನಿದೆ ಅಂದ್ರೆ, ದೇವರು ತನ್ನ ಯಾಜಕರಿಗೆ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಡ್ಯೂಟ್ರಾನಮಿ, ಲೆವಿಟಿಕಸ್ ಎಲ್ಲೋ ಒಂದು ಜಾಗದಲ್ಲಿ ಇದೆ. ಅಲ್ಲೇನು ಹೇಳ್ತಾರೆ ಅಂದ್ರೆ, ದೇವರು ತನ್ನ ಯಾಜಕರಿಗೂ ತನ್ನ ರಾಜರಿಗೆ ಏನೆಲ್ಲ ಬೇಕೋ ದೇವರು ಅದನ್ನ ಏನು ಮಾಡ್ತಾರಂತೆ? ಸಂಪೂರ್ಣವಾಗಿ ನಾನು ಪೂರೈಸ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯ. ನೋಡಿ, ನಿಮ್ಮ ಜೀವನದಲ್ಲಿ ಹಣಕಾಸಿನ ಕಷ್ಟ ಬರುವುದಿಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ಪ್ರಾಸ್ಪೆರಿಟಿ, ಆಶೀರ್ವಾದ ಬರದೇ ಇರುವುದಿಲ್ಲ ನಾನು ಹೇಳ್ತಾರೆ. ನಾವು ಎಷ್ಟೋ ಜನ ಏನು ಮಾಡಿಬಿಡ್ತೀವಿ ಅಂದರೆ, ನಾವು ಕ್ರಿಸ್ತುವಲ್ಲಿ ಇದ್ದರೆ ಅದೆಲ್ಲ ಮುಖ್ಯ ಇಲ್ಲ, ನಾವು ಎಷ್ಟು ಕಡಿಮೆ ಇರ್ತೀವೋ ನಮಗಷ್ಟೇ, ಅಥವಾ ನಾನು ಎಷ್ಟು ಭಿಕ್ಷಕರ ಥರ ಇರ್ತೀನೋ ಅದೇ ನಮಗೆ ಒಳ್ಳೆಯದು ಅನ್ನುವಂಥ ಮೈಂಡ್ ಸೆಟ್ಟಲ್ಲಿ ಎಷ್ಟೋ ಜನ ಇರ್ತಾರೆ. ಅಥವಾ ನನ್ನ ಹತ್ರ ಕಾಸು ಇಲ್ಲ ಅಂದ್ರೇ ಒಳ್ಳೆಯದು. ದೇವರು ಅದು ನಮ್ಗೆ ಕೊಟ್ಟಿರುವಂಥ ಮೈಂಡ್ ಸೆಟ್ ಅಲ್ಲ. ನಮ್ಮಲ್ಲಿ ಏನಿರಬೇಕಂದ್ರೆ, ನೋಡಿ, ನೀವು ದೇವರ ಆಲಯದಲ್ಲಿ ದೇವರ ರಾಜರಾಗಿ ನಮ್ಮ ಏನು ಮಾಡಿದ್ದಾರಂತೆ? ಯಾಜಕರಾಗಿ ಆಯ್ದುಕೊಂಡಿದ್ದಾರೆ. ನಾವು ಎಲ್ಲರೂ ಕೋಟ್ಯಾಧೀಶ್ವರ ಆಗಬೇಕು, ನಾವೆಲ್ಲ ಲಕ್ಷ ಅದಲ್ಲ. ಹಣಕಾಸಿನ ಮೇಲೆ ನಮಗೆ ಆಸೆ ಇರಬಾರ್ದು ದೇವರ ಮಕ್ಕಳಾಗಿ. ಆದರೆ ಹಣಕಾಸಿನಲ್ಲಿ ಕೊರತೆಯೂ ಸಹ ನಮ್ಮಲ್ಲಿ ಇರಬಾರ್ದು. ಜಾಸ್ತಿ ಇರಬೇಕು ಅಂತ ಆಸೆನೂ ಇರಬಾರ್ದು, ಆದರೆ ಅದೇ ಸಮಯದಲ್ಲಿ ದೇವರು ನಮ್ಮನ್ನು ಪೂರೈಸ್ತಾ ಇಲ್ಲ ಅಂತ ಕೊರತೆನೂ ಇರಬಾರ್ದು. ಒಂದೊಂದು ವೇಳೆಗೂ ನಾವೇನು ಅನ್ನಬಾರ್ದು? ಹಣಕಾಸಿಗೋಸ್ಕರ ಅಲಿತಾನೂ ಇರಬಾರ್ದು. ಹಲ್ಲೆಲೂಯ. ನಿಮ್ಮನ್ನು ದೇವರು ಯಾಜಕರಾಗಿಯೂ ನಿಮ್ಮನ್ನು ರಾಜರಾಗಿ ಇಟ್ಟಿದ್ದಾರೆ ಅಂದರೆ, ಅದೇ ಥರ ನಮ್ಮ ಜೀವನವೂ ಏನಾಗಿರಬೇಕು? ಯಾಜಕರಿಗೂ ರಾಜರಿಗೂ ಯೋಗ್ಯತೆ ಇರುವಂಥ ಜೀವನವಾಗಿ ನಮ್ಮ ಜೀವನ ಇರಬೇಕು. ಹಲ್ಲೆಲೂಯ. ಈ ವಾಕ್ಯ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಮ್ಮನ್ನು ಏನಾಗಿ ನೀವು ಆಯ್ದುಕೊಂಡಿದ್ದೀರಾ? ಯಾಜಕರನ್ನಾಗಿಯೂ ರಾಜರಾಗಿ. ಯಾಜಕರನ್ನು ನೋಡಿ ದೇವರು ಹೇಳೋದೇನು? ನಿಮ್ಮ ಎಲ್ಲ ನೀಡ್ಸ್ನ ನಾನು ಪೂರೈಸ್ತೀನಿ, ನಿಮ್ಗೆ ಯಾವುದಕ್ಕೂ ಕೊರತೆ ಇರಲ್ಲ. ನೋಡಿ, ಆ ಒಂದು ವಿಡೋನ ಮನೆಯಲ್ಲಿ, ಅಂದರೆ ಅವನು ಒಂದು ಏನು ಹೇಳ್ತಾರೆ, ವಿಧವೆಯ ಮನೆಯಲ್ಲಿ ಎಲಿಜಾ ಹೋಗಿ ಏನು ಮಾಡ್ತಾರೆ? ಕೇಳ್ತಾರೆ. ಸಾರಿಬಾತ್ ವಿಧವೆಯ ಮನೆಯಲ್ಲಿ ಹೋಗಿ ಏನು ಮಾಡ್ತಾರೆ? ಕೇಳ್ತಾರೆ. ಕೇಳಿದ ಮೇಲೆ ಆ ಮನೇಲಿ ಏನಾಗುತ್ತೆ? ಅವಳು ಕೊಟ್ಬಿಡ್ತಾಳೆ. ಸ್ಯಾಕ್ರಿಫೈಸ್ ಮಾಡಿದ ಮೇಲೆ ಏನಾಗುತ್ತೆ? ಅವ್ರ ಮನೇಲಿ ಏನಕ್ಕೂ ಆ ಒಂದು ಫ್ಯಾಮಿನ್ ಮುಗಿಯೋವರೆಗೆ ಏನಿಲ್ಲ, ಕೊರತೆ ಇರುವುದಿಲ್ಲ. ಹಲ್ಲೆಲೂಯ. ಅದು ಸಾರಿಬಾತ್ ವಿಧವೆಯ ಒಂದು ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಅದೇ ಜಾಗದಲ್ಲಿ ನೋಡಿ, ಇನ್ನೊಂದು ಸ್ಥಳದಲ್ಲಿ ಏನಾಗತ್ತಂದರೆ, ಒಬ್ಬನು ಸೆತ್ತೋಗ್ತಾನೆ. ಒಂದು ಯಾಜಕ ಸೆತ್ತೋದ ಮೇಲೆ, ಅಲ್ಲ ಒಬ್ಬ ಯಾಜಕನು ಏನಾಗ್ತಾನೆ? ಸೆತ್ತೋಗ್ತಾನೆ. ಆದಮೇಲೆ ಏನಾಗ್ತಾರೆ? ವಿಧವೆಯ ಮಗ ಏನು ಮಾಡ್ತಾರೆ? ತುಂಬ ಲೋನ್ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂತ ಯಾರ ಹತ್ರ ಹೋಗ್ತಾರೆ? ಎಲೀಷಾ ಹತ್ರ ಹೋಗ್ತಾರೆ. ಎಲೀಷಾ ಹತ್ರ ಹೋದ ಮೇಲೆ ಅವ್ರು ಏನು ಹೇಳ್ತಾರೆ? ಇದನ್ನು ಹೋಗಿ ನೀವೇನು ಮಾಡಿ ತುಂಬಿಸ್ತಾನೆ ಇರಿ, ಇದೇನಾಗತ್ತೆ? ತುಂಬುತ್ತಾನೆ ಇರತ್ತೆ ಎಣ್ಣೆ. ಈ ಒಂದು ಸ್ಟೋರಿ ನಮಗೇನು, ಅದೇನಾಗುತ್ತೆ? ಎಷ್ಟು ಬೇಕೋ ಅದನ್ನು ಮಿಕ್ಕಿ ಏನಾಗುತ್ತೆ? ಎಕ್ಸ್ಟ್ರಾ ಅವರೆಲ್ಲ ಸೇಲ್ ಮಾಡಿ ಎಲ್ಲ ಏನು ಮಾಡ್ತಾರೆ? ಲೋನ್ಸ್ ಎಲ್ಲ ಕ್ಲಿಯರ್ ಮಾಡಿದ ಮೇಲೆ ಇನ್ನೂ ಸ್ವಲ್ಪ ಏನಾಗಿರುತ್ತೆ? ಮಿಕ್ಕಿರುತ್ತೆ. ಇದೇ ಥರ ನೋಡಿ, ನಾವು ನಮ್ಮ ಜೀವನದಲ್ಲಿ ದೇವರು ಯಾವುದಕ್ಕೂ ಕೊರತೆ ಇಡುವಂಥ ದೇವರು ಅಲ್ಲ. ನಿಮ್ಮ ಜೀವನದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊರತೆ ಬರ್ತಾ ಇದೆ ಅಂದರೆ, ನೀವು ನಿಜವಾಗ್ಲೂ ದೇವರು ತೋರಿಸುವಂಥ ದಾರಿಯಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ. ಪಾಪದ ಕುರಿತಾಗಿ ಪಾಪ ಬೇರೆ, ಅದು ಬೇರೆ ಸಬ್ಜೆಕ್ಟ್. ಆದರೆ ದೇವ್ರು ತೋರಿಸುವಂಥ ದಾರಿ ಅಂದರೆ ಒಬೀಡಿಯನ್ಸ್. ಆ ಜಾಗದಲ್ಲಿ ಕೀಳ್ಬೆಳೆದು ನಡೆಯುವುದು. ಯಾಕಂದರೆ ಪ್ರಾಸ್ಪೆರಿಟಿ ಅನ್ನೋದು ಅಂದರೆ ದೇವ್ರು ಕೊಡುವಂಥ ಆಶೀರ್ವಾದ ಅನ್ನೋದು ನೋಡಿ, ಅಬ್ರಾಮನ ಮೇಲೇನೂ ಇತ್ತು, ಈಸಾಕನ ಮೇಲೇನೂ ಇತ್ತು. ಅವರ ಸಂತತಿಯವ್ರು ಮಾತ್ರ ಇಸ್ರೇಲ್ ಜನರಿಗೆ ಎಲ್ಲದಕ್ಕೂ ದೇವ್ರು ಏನು ಮಾಡ್ತಾಯಿದ್ರು? ಸಪ್ಲೈ ಅವ್ರು ಏನೇನು ಬೇಕೋ ಎಲ್ಲವನ್ನೂ ಪೂರೈಸ್ತಾ ಇದ್ರು. ಅವ್ರಿಗೆ ಕೊರತೆ ಅನ್ನೋದೇ ಇರ್ತಿರ್ಲಿಲ್ಲ. ಕಾನಾನ್ ದೇಶದಲ್ಲಿ ಕೊರತೆ ಅನ್ನೋದೇ ಅವರಲ್ಲಿ ಇರ್ತಿಲ್ಲ. ಮತ್ತು ನಮಗೆ ಮಾತ್ರ ಯಾಕೆ ಕೊರತೆ ಬರ್ತಾ ಇದೆ? ಹಲ್ಲೆಲೂಯ. ನಮ್ಮನ್ನು ನೋಡಿ, ರಾಜನ ಮನೇಲಿ ಯಾವುದಕ್ಕಾದ್ರು ಕೊರತೆ ಇರುತ್ತಾ? ಅವನು ಹಣಕಾಸಿರುತ್ತೆ, ಎಲ್ಲ ರಾಜನಾಗಿರ್ತಾನೆ, ಓಕೆ. ಅದು ಲ್ಯಾವಿಶ್ ಆಗಿರಬಾರ್ದು ಅಂತ ದೇವರ ವಾಕ್ಯದಲ್ಲಿ. ಲ್ಯಾವಿಶ್ ಅಂದರೆ ತುಂಬ ಹೆಚ್ಚಾಗಿ ಖರ್ಚು ಮಾಡಿದ್ದು, ಏನು ಬೇಕೋ ಅದು ಮಾಡ್ತೀನಿ ಅನ್ನೋದು ತಪ್ಪು. ಆದರೆ ದೇವರು ನಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಅನ್ನೋದು ಇಡುವುದಿಲ್ಲ. ನಮ್ಗೆ ಬೇಕನ್ನುವಷ್ಟು ದೇವ್ರು ಏನು ಮಾಡ್ತಾರಂತೆ? ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸ್ತಾರಂತಾರೆ. ಹಲ್ಲೆಲೂಯ. ಆ ಆಶೀರ್ವಾದ ಏನಕ್ಕೋಸ್ಕರ ದೇವ್ರು ಮಾಡ್ತಾರೆ? ನಮ್ಗೆ ಬೇಕು ಅನ್ನೋದು ನನಗೆ ಇಟ್ಕೊಂಡು ಮಿಕ್ಕಿದೆಲ್ಲ ನಾವೇನು ಮಾಡ್ತೀವಿ? ದೇವರ ಸೇವೆಗೆ, ದೇವರ ರಾಜ್ಯಕ್ಕೋಸ್ಕರ ನಾವೇನು ಮಾಡ್ತೀವಿ? ಈ ಸೇವೆ ಅಂತಲ್ಲ, ದೇವರ ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಯಾವುದೇ ಒಬ್ಬರಿಗೆ, ಅಥವಾ ನೀವು ಭಿಕ್ಷಕರಿಗೂ ಇಲ್ಲದೇ ಇರೋವರೆಗೂ ಸಹಾಯ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ? ನಿಮ್ಮನ್ನು ಮೀರಿ ದೇವರು ಆದರೆ ನಿಮಗೇನೆ ಕೊರತೆ ಇದ್ದರೆ
ದೇವರ ಯಾವ ರೀತಿ ಟೆಸ್ಟಮನಿ ಇರುತ್ತೆ. ಹೆಸ್ರಿಗೆ ಮಾತ್ರ ರಾಜ, ಮನೇಲಿ ನೋಡಿದ್ರೆ ಸೊ ಅದನ್ನೇ ನಾವು ಏನು ಮಾಡಬೇಕಂದ್ರೆ ಪ್ರಾರ್ಥಿಸಿ, ವಾಕ್ಯ ಇಟ್ಕೊಂಡು ಏನು ಮಾಡಬೇಕು, ಪ್ರಾರ್ಥನೆ, ದೇವರೇ ನನಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡಿ ಆಶೀರ್ವದಿಸಿ, ಯಾಕಂದರೆ ನಾನು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಆಸೆ ಪಡ್ತೀನಿ. ಹಲ್ಲೆಲೂಯಾ. ನೋಡಿ, ಯೇಸು ಕ್ರಿಸ್ತು ಯಾವ ಜಾಗದಲ್ಲಿ ಹೋದ್ರೂ ಅವ್ರೇನು ಮಾಡ್ತಾರೆ, ಬೇರೆ ಅವ್ರ ಶಿಷ್ಯರಿಗೆ ಮಾತ್ರ ಕಾಸು ಅಥವಾ ಊಟ ಅಂತ ನೋಡ್ತಿರ್ಲಿಲ್ಲ. ಅವ್ರೇನು ಮಾಡಿದ್ರು, ಬೇರೆಯವ್ರಿಗೂ ಸಹ ಎಲ್ರಿಗೂ ಸಹ ಏನಾಗಬೇಕು. ನೀವೂ ಸಹ ನೋಡಿ, ನಾವು ಎಲ್ಲರೂ ಸೇವಕರಾಗೋದು, ಎಲ್ಲರೂ ಅಪೊಸ್ತಲರಾಗೋದು, ಎಲ್ಲರೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರಿಸ್ತುವನ್ನು ನೀವು ತೋರಿಸೋದು ಯಾವಾಗಂದರೆ ನಿಮ್ಮ ಸಹಾಯ, ನಿಮ್ಮ ಕೈಂಡ್ ನೇಚರಿಂದ ನಾವೇನು ಮಾಡ್ಬೋದು, ತೋರಿಸ್ಬೋದು. ನಿಮ್ಮ ಆಶೀರ್ವಾದದ ಮೂಲಕ, ನಿಮ್ಮ ಜೀವನದ ಮೂಲಕ ನೀವೇನು ಮಾಡ್ಬೋದು, ದೇವರು ನನ್ನಿಷ್ಟು ಆಶೀರ್ವದಿಸಿದ್ದಾರೆ, ನನಗೆ ಒಳ್ಳೆ ಆರೋಗ್ಯನ ಕೊಡಿ, ಈ ಅತಿಶಯವನ್ನು ಮಾಡಿದ್ದಾರೆ ಅಂತ ನಾವು ಏನು ಮಾಡ್ಬೋದು, ತೋರಿಸ್ಕೊಳ್ಳೋದು. ನಮ್ಮ ಜೀವನವನ್ನು ಬೇರೆಯವರಿಗೆ ನಿಮ್ಮ ಒಳ್ಳೆಯ ಗುಣನೇ ನಿಮ್ಮನ್ನು ಬೇರೆಯವರಿಂದ ಏನು ಮಾಡುತ್ತೆ, ಸಪ್ರೇಟ್ ಮಾಡಿ ತೋರಿಸುತ್ತೆ. ಹಲ್ಲೆಲೂಯಾ. ಅನ್ಯ ಜನರಲ್ಲೂ ಒಳ್ಳೆಯ ಜನರು ಇದ್ದಾರೆ, ಹಲ್ಲೆಲೂಯಾ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕ್ರಿಸ್ತುವಲ್ಲಿ ಇರುವಂಥ ನೀವು ಏನು ಮಾಡಬೇಕು, ಕ್ರಿಸ್ತುವನ್ನು ಹೊರಗೆ ತೋರಿಸ್ಬೇಕು. ಹಲ್ಲೆಲೂಯಾ. ಇದು ಒಂದು ದಾರಿ. ಓಕೆ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಿಮ್ಮ ಕೃಪೆ ಸದಾಕಾಲವಿದೆಯಪ್ಪ. ನೀವು ನಮ್ಗೆ ಕೊಟ್ಟಿರೋಂಥ ವಾಕ್ಯಗಳನ್ನು ನಾವು ಓದಿದ್ದೀವಿ, ಅದಕ್ಕಾಗಿ ಸ್ತೋತ್ರ. ಅಬ್ರಹಾಮನ ಮೂಲಕ ನೀವೇನೆಲ್ಲ ಮಾಡಿದ್ರಿ ಅಂತ ನೋಡಿದ್ವಿ. ಅವನ ಜೀವನವನ್ನು ನೀವು ಅತಿಶಯವಾಗಿ ನೋಡಿದ್ರಪ್ಪ. ಅವರಲ್ಲಿ ಏನು ಕೊರತೆ ಇಲ್ಲದ ರೀತಿಯಲ್ಲಿ ನೀವು ಅವನನ್ನು ನಡೆಸ್ಕೊಟ್ರಿ, ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಸಹಪ್ಪ ಯಾವುದೇ ಒಂದು ವಿಷಯಕ್ಕೆ ಕೊರತೆ ಇಲ್ಲದಂತೆ ನೀವು ಕೊಟ್ಟಿರೋಂಥ ವಾಗ್ದಾನವನ್ನು ನಾವು ಹಿಡಿದುಕೊಂಡು ನಡೆಯುವಾಗ ನೀವು ನಮ್ಮ ಜೊತೆ ಇದು ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ಅಬ್ರಹಾಮನ ಮೂಲಕ ಅವನು ಕೀಳ್ಪಡೆದು ನಡೆದ ಕಾರಣದಿಂದ, ಅವನು ಒಬೀಡಿಯೆಂಟಾಗಿ ಇದ್ದಂಥ ಕಾರಣದಿಂದ 3 ದಿವಸ ಅವನು ಕಷ್ಟಪಟ್ಟು ಆ ಜಾಗಕ್ಕೆ ಹೋಗಿ, ಹೌದಪ್ಪ, ಅದಕ್ಕೆ ಬದಲಾಗಿ ಒಂದು ಟಗರು ಸಿಗತ್ತಲ್ಲ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಸಹ ದೇವರೇ ನೀವು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ವಾಗ್ದಾನ ಹಿಡಿದುಕೊಂಡು ನಾವು ನಡೆಯೋಕ್ಕೆ ಸಹಾಯ ಮಾಡಿ. ಇಂದು ಮಾದಿರ ಆಶೀರ್ವದಿಸಿ. ಯಾವುದಪ್ಪ, ಪ್ರತಿಯೊಬ್ಬರ ಮನಸ್ಸಲ್ಲಿರುವಂಥ ಪ್ರಾರ್ಥನೆಗಳನ್ನು ಎಲ್ಲವನ್ನು ಕೇಳಿರ್ತೀರ, ಮನಸ್ಸನ್ನು ನೋಡುವಂಥ ದೇವರು ನಿಮ್ಮ ಒಳ್ಳೆತನವನ್ನು ನಾವೆಲ್ಲರೂ ರುಚಿಸಿ ನೋಡೋಕ್ಕೆ ಸಹಾಯ ಮಾಡಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಬಲ, ಹೌದಪ್ಪ, ಅದೇ ಥರ ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲೂ ಅಪ್ಪ, ನಾವೆಲ್ಲರ ಪ್ರಾರ್ಥನೆಗಳನ್ನು ಅದೇ ರೀತಿ ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ನಾವು ಬಂದು ಕೇಳುವುದು, ನಿಮ್ಮ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಅನ್ನುವಂಥ ರೀತಿಯಲ್ಲಿ ಪೌಲ್ ಪ್ರಾರ್ಥನೆ ಮಾಡ್ತಾರಲ್ಲ, ಅದೇ ರೀತಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೀವು ನಮ್ಮ ಜೊತೆಯನ್ನು ನಡೆಸ್ಕೊಡಿ. ನಿಮ್ಮ ಅತಿಶಯವಾದ ಅದ್ಭುತವಾದ ಒಂದು ನಿಮ್ಮ ಪ್ರೆಸೆನ್ಸ್, ನಿಮ್ಮ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರಲಿ. ಪವಿತ್ರಾತ್ಮರ ಬಲ ನಮ್ಮನ್ನು ನಡೆಸಲಿ. ಎಲ್ಲವನ್ನೂ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.